ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ವರ್ಚುವಲ್ ಕ್ಲಾಸಸ್. ಡಿಯರ್ ಸ್ಟೂಡೆಂಟ್, ನೀವೀಗ ವರ್ಕ್ಶಾಪ್ನಲ್ಲಿ ಜಾಬ್ ಅನ್ನ ಮಾಡಿದ ನಂತರ ಹಾಗೆ ಇಟ್ರೆ ವಿತೌಟ್ ಎನಿ ಕೋಟಿಂಗ್ ಆಫ್ ಆಯಿಲ್ ಏನಾಗುತ್ತೆ? ತುಕ್ಕು ಹಿಡಿತು, ಹೌದಲ್ವೇ? ಮತ್ತೆ ನಿಮ್ಮ ಮನೆಯಲ್ಲಿ ಗೇಟ್ ಅಥವಾ ಯಾವುದಾದ್ರೂ ಫ್ಯಾಬ್ರಿಕೇಶನ್ಸ್ ವರ್ಕ್ ಅನ್ನ ಮಾಡಿಸಿದಾಗ ಅದಕ್ಕೆ ನೀವು ಪೇಂಟ್ ಅನ್ನ ಮಾಡ್ತೀರಿ. ಯಾಕೆ ಮಾಡ್ತೀರಿ? ತುಕ್ಕನ್ನ ತಪ್ಪಿಸ್ಲಿಕ್ಕೆ. ಸೊ ಇದರ ಬಗ್ಗೆ ತಿಳ್ಕೊಬೇಕಲ್ಲ, ಏನು ಕರೋಷನ್ಸ್ ಬಗ್ಗೆ ತಿಳ್ಕೊಬೇಕಲ್ಲ. ಹಾಗಾಗಿ ಟುಡೇ ವಿ ವಿಲ್ ಡಿಸ್ಕಸ್ ಪ್ರಿವೆಂಟೇಷನ್ಸ್ ಆಫ್ ಕರೋಷನ್ಸ್. ತುಕ್ಕನ್ನ ತಪ್ಪಿಸೋದು ಹೇಗೆ, ಮತ್ತೆ ವೇರಿಯಸ್ ಕೋಟಿಂಗ್ or protections by heat and electrical deposits. ಬೇರೆ ಬೇರೆ ಕೋಟಿಂಗ್ಸ್ ಅಂದ್ರೆ ಕರೋಷನ್ಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಯಾವ್ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ನಾವು ಮಾಡ್ತೀವಿ, ದಟ್ ಮೀನ್ಸ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅಂತ ನಾವು ಕರಿತೀವಿ. ಈ ಒಂದು ಪ್ರಿವೆಂಟೇಷನ್ಸ್ ಆಫ್ ಕರೋಷನ್ಸ್ ಟಾಪಿಕ್ ಬಗ್ಗೆ ಇಂದಿನ ತರಗತಿಯಲ್ಲಿ ಮಕ್ಕಳೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರೋಷನ್ ಪ್ರಿವೆಂಟೇಷನ್ಸ್ ಅಂತ ನಾವು ಕರಿತೀವಿ. In this class, at the end of this lesson, you shall be able to state the need of preventations of corrosions. ಯಾತಕ್ಕೆ corrosions ಅನ್ನ ಹಿಡಿಯೋದನ್ನ ನಾವು ಪ್ರಿವೆಂಟ್ ಮಾಡಬೇಕು, different methods of metallic coating used for preventing corrosions, state different cementation process, state the applications of metallic protective coatings, state the treatments provided pleasing finish. ಈ ವಿಷಯಗಳ ಬಗ್ಗೆ ಈ ಒಂದು ತರಗತಿಯಲ್ಲಿ ಮಕ್ಕಳೇ ನೋಡ್ತಾ ಹೋಗೋಣ. Now come, let us see what is corrosion. What is corrosion? Corrosion is the slow and continuous eating away of metallic components by chemical or electrochemical action. ನೋಡಿ, corrosions ಅನ್ನೋದು ಒಂದು ರಾಸಾಯನಿಕ ಕ್ರಿಯೆ ಮಕ್ಕಳ. ಏನಾಗುತ್ತೆ ಈ ರಾಸಾಯನಿಕ ಕ್ರಿಯೆಯಲ್ಲಿ? ಮೆಟಲ್ ಅನ್ನ ತಿನ್ಕೊಳ್ತಾ ಹೋಗುತ್ತೆ. ಸ್ಲೋ ಆಗಿ ಮೆಟಲ್ ಅನ್ನ ಏನ್ ಮಾಡುತ್ತೆ? ತಿನ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಕರೋಷನ್ಸ್. ತುಕ್ಕು ಹಿಡಿಯುವಂತಹದ್ದು, ತುಕ್ಕು ಹಿಡಿಯುವುದು. ಕರೋಷನ್ ಅಂದ್ರೆ ತುಕ್ಕು. ಅಂದ್ರೆ ಕರೋಷನ್ ಇಸ್ ದ ಸ್ಲೋ ಅಂಡ್ ಕಂಟಿನ್ಯೂಸ್ ಈಟಿಂಗ್ ಅವೇ ಆಫ್ ಮೆಟಾಲಿಕ್ ಕಾಂಪೋನೆಂಟ್ಸ್. ಎಲ್ಲಿ ಇದು ತುಕ್ಕು ಹಿಡಿಯೋದು? ಮೆಟಾಲಿಕ್ ಕಾಂಪೋನೆಂಟ್ಸ್ ಮೇಲೆ. ಯಾವ ರೀತಿ ತುಕ್ಕು ಹಿಡಿಯುತ್ತೆ? ಬೈ ಕೆಮಿಕಲ್ reaction or electrochemical actions ನಾವು ಕರೀತೀವಿ ಮಕ್ಕಳೇ. Now let us come. Corrosion affects the service conditions and accuracy of the component. ನೀವು ಯಾವುದೇ ಕಾಂಪೋನೆಂಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ, ಯಾವುದೇ ಪ್ರಾಡಕ್ಟ್ ಅನ್ನ ಮಾಡಿ ಮೆಟಲ್ ಇಂದ, ಸೊ ಈ ತುಕ್ಕು ಹಿಡಿತಾ ಇದೆ ಅದಕ್ಕೆ ಅಂತಂದ್ರೆ ಅದರ ಸರ್ವಿಸ್ ಕಂಡೀಷನ್ಸ್ ಮತ್ತೆ ಅದರ ಅಕ್ಯುರಸಿ ಏನಾಗುತ್ತೆ ಮಕ್ಕಳೇ? ಹಾಳಾಗುತ್ತೆ. ಜಾಸ್ತಿ ಲೈಫ್ ಅದು ಬರಲ್ಲ. That's why, ಯಾತಕ್ಕೆ ನೀಡ್ ಏನು? That's why it is very essential to understand the cause of corrosion and to know the metal that resist corrosions. ಹಾಗಾಗಿ ಈ ಅಕ್ಯುರಸಿ ಹಾಳಾಗ್ತಕ್ಕಂಥದ್ದು, ಸರ್ವಿಸ್ ಕಂಡೀಷನ್ಸ್ ಹಾಳಾಗ್ತಕ್ಕಂಥದ್ದು, ಲೈಫ್ ಕಡಿಮೆ ಆಗ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲವನ್ನ ನಾವು ಇವೆಲ್ಲರಿಂದ ಹೊರಬರಲಿಕ್ಕೆ ನಾವೇನ್ ಮಾಡ್ಬೇಕು? ಕರೋಷನ್ಸ್ ಅನ್ನ ಪ್ರಿವೆಂಟ್ ಮಾಡಬೇಕು. ಮತ್ತೆ ಕರೋಷನ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಹೇಗೆ ಕರೋಷನ್ಸ್ ಅನ್ನ ರೆಸಿಸ್ಟ್ ಮಾಡಬೇಕು ಮೆಟಲ್ ಸರ್ಫೇಸ್ ಮೇಲೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ದಟ್ ಇಸ್ ದ ನೀಡ್ ಆಫ್ ಕರೋಷನ್ಸ್. ಈ ಸಾಮಾನ್ಯವಾಗಿ ಮೆಟಾಲಿಕ್ ಸರ್ಫೇಸ್ ಗಳಲ್ಲಿ ಒಂದು ಅಟ್ಮಾಸ್ಫಿಯರಿಕ್ ಕರೋಷನ್ಸ್ ಅಂತ ನಾವು ಕರಿತೀವಿ. ಎನಿ ಮೆಟಲ್ ಎಕ್ಸ್ಪೋಸ್ಡ್ ಟು ನಾರ್ಮಲ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ becomes covered with a thin film of moisture. ಈಗ ನೀವು ಬೆಳಗ್ಗೆ ಎದ್ದಿ ಸುಮ್ಮನೆ ಜಸ್ಟ್ ಹೊರಗಡೆ ನೋಡಿದ್ರೆ ಹುಲ್ ಮೇಲೆಲ್ಲ ಏನ್ ಕೂತಿರುತ್ತೆ? ಇಬ್ನಿ ಕೂತಿರುತ್ತೆ. ಹಾಗೆ ಮೆಟಲ್ ಸರ್ಫೇಸ್ ಮೇಲೆ ನೀವು ಯಾವ್ದಾದ್ರೂ ಒಂದು ಕಾಂಪೋನೆಂಟ್ ಮಾಡಿಟ್ಟಿರ್ತೀರಿ, ನಾರ್ಮಲ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ನಲ್ಲಿ ಎಕ್ಸ್ಪೋಸ್ ಆಗಿದ್ರೆ ಅದರ ಮೇಲೆ ತೆಳುವಾದ ಮಾಯಿಶ್ಚರ್ ಅಂದ್ರೆ ನೀರಿನ ಅಂಶ ಸೇರ್ಕೊಂಡು ಯಾವ್ದ್ರ ಮೇಲೆ? ಮೆಟಾಲಿಕ್ ಸರ್ಫೇಸ್ ನ ಮೇಲೆ.
ಹೌದಲ್ವಾ? ದ ಮೆಟಲ್ ಅಂಡರ್ ಕವರ್ ಕೆಮಿಕಲಿ reacts with oxygen in the atmosphere and forms oxide on the surface of the metal. ಈ ಮಾಯಿಶ್ಚರ್ ಕುತ್ಕೊಳ್ತು ಮೇಲ್ಗಡೆ, ಕೆಳಗಡೆ ಏನಿದೆ ಮೆಟಲ್ ಇದೆ, ಎರಡು ಏನಾಗುತ್ತೆ ಕೆಮಿಕಲಿ ರಿಯಾಕ್ಟ್ ಆಯ್ತು. ಸೊ ಆಕ್ಸಿಜನ್, ವಾತಾವರಣದಲ್ಲಿರ್ತಕ್ಕಂಥ ಆಕ್ಸಿಜನ್ಸ್, ಮೆಟಲ್, ಮಾಯಿಶ್ಚರ್ ಏನಾಯ್ತು ಕೆಮಿಕಲಿ ರಿಯಾಕ್ಟ್ ಆಗಿ ಮಕ್ಕಳೇ, ಸೊ ಅದ್ರ ಮೇಲೆ ಒಂದು ಆಕ್ಸೈಡ್ ಅನ್ನ ಫಾರ್ಮ್ ಮಾಡುತ್ತೆ. ಏನನ್ನ ಫಾರ್ಮ್ ಮಾಡುತ್ತೆ? ಟು ಫಾರ್ಮ್ ಅನ್ ಆಕ್ಸೈಡ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್. ದಟ್ ಈಸ್ ಕಾಲ್ಡ್ ಕರೋಷನ್. ಅದನ್ನೇ ನಾವೇನಂತ ಕರಿತೀವಿ? ಕರೋಷನ್ಸ್ ಅಂತ ನಾವು ಕರಿತೀವಿ. The most common example of corrosions due to the moisture is the rapid surface formation of red rust. ನಿಮ್ ಮೆಟಲ್ ಪೀಸ್ ಜಾಬ್ ಮಕ್ಕಳು, ನೀವು ಬೆಳಿಗ್ಗೆ ಫಿಟ್ಟಿಂಗ್ ಜಾಬ್ ಕೊಟ್ರೆ ಉಜ್ಜಿಟ್ಟಿರ್ತೀರಿ, ಫೈಲಿಂಗ್ ಮಾಡಿ ಇಟ್ಟಿರ್ತೀರಿ, ಬೆಳಿಗ್ಗೆ ಬರೋದಕ್ಕೆ ಅದ್ರ ಮೇಲೆ ಒಂದು ರೆಡ್ ಲೇಯರ್ ಫಾರ್ಮೇಶನ್ ಆಗಿರುತ್ತೆ. ಸೊ ಇಟ್ ಈಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ಕರೋಷನ್ಸ್. ರೆಡ್ ರಸ್ಟ್ ಅಂತ ನೀವು ಕೈಯಲ್ಲಿ ಮುಟ್ಟಿ ಹೊರ್ಕೊಳ್ತಾರೆ, ರೆಡ್ ಕಲರ್, ಬ್ರೌನ್ ಕಲರ್ ಇರುತ್ತೆ, ರೆಡ್ ರಸ್ಟ್ ರಿಸಲ್ಟಿಂಗ್ ಫ್ರಮ್ ದ ಎಕ್ಸ್ಪೋಜರ್ ಆಫ್ ಐರನ್, ಸ್ಟೀಲ್ ಟು ದ ಅಟ್ಮಾಸ್ಫಿಯರ್. ಐರನ್ ಆಗಲಿ ಸ್ಟೀಲ್ ಆಗಲಿ ನೀವು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ಈ ರೀತಿಯಾದಂತಹ ತುಕ್ಕು ಹಿಡಿಯುತ್ತೆ ಕರೋಷನ್ಸ್. ಗೊತ್ತಾಯ್ತಲ್ಲ ಅಟ್ಮಾಸ್ಫಿಯರಿಕ್ ಕರೋಷನ್ಸ್ ಹೇಗೆ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಆಂಟಿ ಕರೋಸಿವ್, ಈ ಒಂದು ತುಕ್ಕು ಹಿಡಿಯುವುದನ್ನು ತಪ್ಪಿಸಲಿಕ್ಕೆ ವಾಟ್ ಈಸ್ ಕಾಲ್ಡ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ಟು ಪ್ರಿವೆಂಟ್ ದ ಕರೋಷನ್, to give a treatment, that treatment is called as anti-corrosive treatment. The natural climate has its a corrosive impact on the jobs made up of all types of metals. ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಇರ್ತಕ್ಕಂಥ ವಾತಾವರಣದಲ್ಲಿ ಒಂದು ಕರೋಸಿವ್ ಇಂಪ್ಯಾಕ್ಟ್ ಇರುತ್ತೆ ಪ್ರತಿಯೊಂದು ಜಾಬ್ ಮೇಲೆ. ಯಾವ ಜಾಬ್ ಅನ್ನ ಮೆಟಲ್ ಇಂದ ಮಾಡಿರ್ತೀವೋ ಎಲ್ಲ ಜಾಬ್ ಮೇಲೆ ಕರೋಸಿವ್ ಇಂಪ್ಯಾಕ್ಟ್ ಇರುತ್ತೆ. ದಿಸ್ ಕರೋಸಿವ್ ಎಫೆಕ್ಟ್ ಆನ್ ಐರನ್, ಅದರಲ್ಲೂ ಮುಖ್ಯವಾಗಿ ಬೇರೆ ಎಲ್ಲಾ ಮೆಟಲ್ ಮೇಲೆ ಇದ್ರು ಐರನ್ ಮೇಲೆ, ಕಬ್ಬಿಣದ ಮೇಲೆ ಇಸ್ ವೆರಿ ಕ್ವಿಕ್ ಅಂಡ್ ಇಸ್ ಮೋರ್ ಸರ್ವ್ ದೆನ್ ಅದರ್ ಮೆಟಲ್ಸ್. ಬೇರೆ ಮೆಟಲ್ ಗಿಂತ ಬೇಗ ಏನಾಗುತ್ತೆ ಇದು ತುಕ್ಕಿಡಿತು. ಉದಾಹರಣೆಗೆ ನೀವು ಐರನ್, ನಿಮ್ಮ MS ಫ್ಲಾಟ್ ಏನಾಗುತ್ತೆ, ಇವತ್ತು ಕಟ್ ಮಾಡಿ ನೀವು ಇಟ್ಟು ಫೈಲ್ ಮಾಡಿ ಇಟ್ಟರೆ ಬೆಳಿಗ್ಗೆ ಬರೋದ್ ಕಾಲ ಏನಾಗಿರುತ್ತೆ, ಅದು ನೀವು ಏನಾದ್ರು ಕೋಟಿಂಗ್ ಆಯಿಲ್ ಗೀಲ್ ಅಪ್ಲೈ ಮಾಡಿಲ್ಲ ಅಂದ್ರೆ ರೆಡ್ ರಸ್ಟ್ ಫಾರ್ಮ್ ಹೋಗುತ್ತೆ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಐರನ್ ಇಸ್ ವೆರಿ ಕ್ವಿಕ್ ಎಫೆಕ್ಟ್ ಆಫ್ ಕರೋಷನ್. ಇಟ್ಸ್ ಪ್ರಿನ್ಸಿಪಲ್ ರೀಸನ್ ಈಸ್ ಆಕ್ಸಿಡೇಷನ್ಸ್. ಯಾಕೆ ಹಂಗೆ ಕರೋಷನ್ಸ್ ಹಿಡಿತು ಮೆಟಲ್ ಐರನ್? ದಟ್ ಈಸ್ ಆಕ್ಸಿಡೇಷನ್ಸ್. ಆಕ್ಸಿಡೇಷನ್ಸ್ ಅಂದ್ರೆ ನಾನು ಈಗ ತಾನೇ ಹೇಳಿದೆ. Gases such as carbon dioxide, sometimes sulfur dioxide, mixed in the air, have its effect on outer surface of iron. It corrodes gradually. The strength is weak. Finally, the iron is reduced to powder. ಏನಾಗೋಗುತ್ತೆ, ಹಾಗೆ ಬಿಟ್ರೆ ನೀವು ಅದು ಪೌಡರ್ ತರ ಕನ್ವರ್ಟ್ ಆಗುತ್ತೆ. ಪೌಡರ್ ತರ ಆಗಿ 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 ನೀವು ಹಾಗೆ ಇಟ್ಬಿಟ್ಟು ಸ್ವಲ್ಪ ದಿವಸ ಅದು ಇರೋದೇ ಎಲ್ಲ ಒಂದಿಷ್ಟು ಅಪ್ಪ ಇರ್ತದೆ. ಆಯ್ತಾ? ಸೊ ಪ್ರಿನ್ಸಿಪಲ್ ರೀಸನ್ಸ್ ಆಫ್ ಕರೋಷನ್ಸ್ ಇಸ್ ಆಕ್ಸಿಡೇಷನ್. ದಿ ಮೆಜರ್ ಟೇಕನ್ ಟು ಸೇವ್ ದ ಮೆಟಲ್ ಫ್ರಮ್ ರಸ್ಟಿಂಗ್ ಅಂಡ್ ಕರೋಸಿವ್ ಇಂಪ್ಯಾಕ್ಟ್ ಆರ್ ನೌನ್ ಆಸ್ ಕರೋಸಿವ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ಗೊತ್ತಾಯ್ತಲ್ಲ ವಾಟ್ ಈಸ್ ಕಾಲ್ಡ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್? ಮೊದಲು ಹೇಳಿದೆ, ಈಗ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಾಟ್ ಆರ್ ಆಲ್ ದ ಮೆಜರ್ಸ್ ಟೇಕನ್ ಟು ಸೇವ್ ದ ಮೆಟಲ್ಸ್ ಫ್ರಮ್ ರಸ್ಟಿಂಗ್ ಅಂಡ್ ಕರೋಸಿವ್ ಇಂಪ್ಯಾಕ್ಟ್ ಆರ್ ನೌನ್ ಆಸ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ನಿಮ್ಮ ಮನೇಲಿ ಗೇಟ್ ಹಾಕ್ಸಿದ್ದೀರಿ, ಹೌದಲ್ವಾ? ಏನ್ ಮಾಡ್ತೀರಿ? ಪೇಂಟ್ ಮಾಡ್ತೀರಿ. ಯಾಕೆ ಪೇಂಟ್ ಮಾಡ್ತಾ ಇದ್ದೀರಿ? ತುಕ್ಕಿಡಿತದೆ, ಆಕ್ಸಿಡೇಷನ್ ಆಗುತ್ತೆ, ಅದನ್ನ ಸೇವ್ ಮಾಡಬೇಕು. ಜಾಬ್ ಮಾಡ್ತೀರಿ, ಫೈಲ್ ಮಾಡ್ತೀರಿ, ಲೈಟ್ ಕೋಟಿಂಗ್ ಆಯಿಲ್ ಅನ್ನ ಅಪ್ಲೈ ಮಾಡಿ ಇಡ್ತಾ ಇದ್ದೀರಿ. ಯಾಕೆ ಮಾಡ್ತೀರಿ? ಬೆಳಗ್ಗೆ ಬಂದಾಗ ಅದು ರಸ್ಟ್ ಹಿಡಿದಿರ್ತದೆ. ಸೊ ರಸ್ಟ್ ಹಿಡಿದೇ ಇರ್ಲಿ, ಪ್ರಿವೆಂಟ್ ಮಾಡೋಣ ಅಂತ ಏನ್ ಮಾಡ್ತೀರಿ? ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದೀವಿ. ಸೊ ದಟ್ ಈಸ್ ಕಾಲ್ಡ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅಂತ. ಅರ್ಥ ಆಯ್ತಲ್ಲ ಮಕ್ಕಳೇ? ವೆರಿ ಗುಡ್. ಕಮ್ ಟು ದಿ ನೆಕ್ಸ್ಟ್. ನೀಡ್ ಫಾರ್ ಪ್ರಿವೆಂಟೇಷನ್ಸ್ ಆಫ್ ಕರೋಷನ್ಸ್. ಏನ್ ನೀಡು? ಕರೋಷನ್ಸ್ ಅನ್ನ ನಾವು ಪ್ರಿವೆಂಟೇಷನ್ಸ್ ಅಂದ್ರೆ ತಪ್ಪಿಸ್ತೀವಲ್ಲ,
ಯಾತಕ್ಕೆ ತಪ್ಪಿಸ್ಬೇಕು? ಮೋಸ್ಟ್ ಕಾಮನ್ ನಾನ್ ಪೆರಸ್ ಮೆಟಲ್ಸ್ ಅಂಡ್ alloys from their own protective coating when exposed to the atmosphere. Clear? Ferrous, non-ferrous. Ferrous metals attracts corrosions. That means ಬೇಗ ಆಕ್ಸಿಡೈಸ್ ಆಗುತ್ತೆ, corrosions ಬೇಗ ಹಿಡಿಯುತ್ತೆ. ಇಲ್ಲಿ ನೋಡಿ, most of non-ferrous metal. So non-ferrous metal does not attract by magnet. It does not contain iron as the base material. And non-ferrous alloys form their own protective coatings when exposed to atmosphere. ಇದಕ್ಕೆ ಈ ಗುಣ ಇದೆ ನಾನ್ ಫೆರಸ್ ಮೆಟಲ್ಗೆ. ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗ್ಬಿಟ್ರೆ ಅದು ತನ್ನದೇ ಆದ ಪದರವನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೆ, ಕರೋಷನ್ ಇಂದ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ. ಯಾವುದು? ನಾನ್ ಫೆರಸ್ ಮೆಟಲ್ಸ್. ಕರೋಷನ್ ಪ್ರಿವೆಂಟೇಷನ್ ಇಸ್ ಲಾರ್ಜ್ಲಿ ಅಪ್ಲೈಡ್ ಟು ಐರನ್ ಅಂಡ್ ಸ್ಟೀಲ್. ಸಾಮಾನ್ಯವಾಗಿ ನಾವು ಈ ಪ್ರಿವೆಂಟೇಷನ್ಸ್ ಆಫ್ ಕರೋಷನ್ಸ್ ಅನ್ನ, ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅನ್ನ ಎಲ್ಲಿ ಜಾಸ್ತಿ ಅಪ್ಲೈ ಮಾಡ್ತೀವಿ ಅಂದ್ರೆ ಮಕ್ಕಳೇ, ನಾನ್ ಫೆರಸ್ ಮೆಟಲ್ ಅಲ್ಲ, ಫೆರಸ್ ಮೆಟಲ್. ಯಾವ್ದ್ರಲ್ಲಿ? ಫೆರಸ್ ಮೆಟಲ್ ಅಲ್ಲಿ. ಅಂದರೆ ಯಾವ್ದು? ಫೆರಸ್ ಮೆಟಲ್ ವಿಚ್ ಕಂಟೈನ್ಸ್ ಐರನ್ ಆಸ್ ದ ಬೇಸ್. ಇಟ್ ಕ್ಯಾನ್ ಬಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್. ಅರ್ಥ ಆಯ್ತಲ್ಲ? ಸೊ ಅದ್ ಯಾವುದು? ಫೆರಸ್ ಮೆಟಲ್, ಐರನ್, ಸ್ಟೀಲ್. ಅರ್ಥ ಆಯ್ತಾ? ಅದಕ್ಕೆ ನಾವು ಕರೋಸಿವ್ ಟ್ರೀಟ್ಮೆಂಟ್ ಅನ್ನ ಮಾಡಲೇಬೇಕು. ಯಾತಕ್ ಮಾಡ್ತೀವಿ? ನೀಡೇನು? ಮಾಡೋದ್ರಿಂದ ಏನು ನಮಗೆ ಫಲಾಫಲ ಏನು? ಫಾರ್ ಮ್ಯಾಕ್ಸಿಮಮ್ ಲೈಫ್, accuracy, utility of a component, it is very essential that corrosion is prevented. ನೋಡಿ, ಮ್ಯಾಕ್ಸಿಮಮ್ ಲೈಫ್ ಬೇಕು ನಮಗೆ, ಅಕ್ಯುರೇಸಿ ಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು, ಮತ್ತೆ ಕಾಂಪೊನೆಂಟ್ ಯುಟಿಲಿಟಿ ಬಳಕೆ ಚೆನ್ನಾಗೆ ಬರಬೇಕು. ಇವೆಲ್ಲ ನಮಗೆ ತುಂಬಾ ಎಸೆನ್ಸಿಯಲ್. ಹಾಗಾಗಿ ಇದಕ್ಕನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಪ್ರಿವೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಯಾವ ತರ ಪ್ರಿವೆಂಟ್ ಮಾಡ್ತೀರಪ್ಪ? ವಾಟ್ ಆಲ್ ದ ಟೈಪ್ ಆಫ್ ಪ್ರೊಟೆಕ್ಟಿವ್ ಟ್ರೀಟ್ಮೆಂಟ್ ಯೂಸ್ಡ್ ಡಿಪೆಂಡ್ಸ್ ಅಪಾನ್. ನೋಡೋಣ. ದ ಟೈಪ್ ಆಫ್ ಪ್ರೊಟೆಕ್ಟಿವ್ ಟ್ರೀಟ್ಮೆಂಟ್ ಯೂಸ್ಡ್ ಡಿಪೆಂಡ್ಸ್ ಅಪಾನ್ ಮೆಟೀರಿಯಲ್ ಫ್ರಮ್ ವಿಚ್ ಕಾಂಪೊನೆಂಟ್ ಇಸ್ ಮೇಡ್. ಯಾವ ಲೋಹದಿಂದ ಆ ಒಂದು ಕಾಂಪೊನೆಂಟ್ ಅನ್ನ ಮಾಡಿದ್ದಾರೆ. ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ದ ಪರ್ಪಸ್ ಫಾರ್ ವಿಚ್ ಇಟ್ ಈಸ್ ಯೂಸ್ಡ್. ಯಾವ ಪರ್ಪಸ್ಗೆ ಅದನ್ನು ನೀವು ಬಳಸ್ತಾ ಇದ್ರಿ. ಮತ್ತೆ ಎನ್ವೈರನ್ಮೆಂಟಲ್ ಕಂಡೀಷನ್ಸ್, ದ ಎನ್ವೈರನ್ಮೆಂಟ್ ಇನ್ ವಿಚ್ ಇಟ್ ಈಸ್ ಟು ಆಪರೇಟ್. ಯಾವ ಎನ್ವೈರನ್ಮೆಂಟ್ ನಲ್ಲಿ ಅದನ್ನ ನೀವು ಆಪರೇಟ್ ಮಾಡ್ತೀರಿ, ಬಳಸ್ತೀರಿ. ಅದರ ಮೇಲೆ ನಾವು ಯಾವ ಟೈಪ್ ಆಫ್ ಪ್ರೊಟೆಕ್ಟಿವ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋದೇನಾಗಿರುತ್ತೆ? ಡಿಪೆಂಡ್ ಆಗಿರುತ್ತೆ. ನಾವು ಲೆಟ್ ಅಸ್ ಕಮ್ ಟು ದಿ ಟೈಪ್ಸ್ ಆಫ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ಸೊ ಅದರಲ್ಲಿ ಮಕ್ಕಳೇ ಟೆಂಪರರಿ ಟ್ರೀಟ್ಮೆಂಟ್, ಸೆಮಿ ಪರ್ಮನೆಂಟ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಟ್ರೀಟ್ಮೆಂಟ್. ಇದೇನ್ ಸರ್ ಒಳ್ಳೆ ಪ್ಯಾಸನರ್ಸ್ ಹೇಳ್ದಂಗೆ ಹೇಳ್ತಾ ಇದ್ರಿ? ಎಸ್, ಇನ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಟೆಂಪರರಿ, ಸೆಮಿ ಪರ್ಮನೆಂಟ್ ಅಂಡ್ ಪರ್ಮನೆಂಟ್ ಟ್ರೀಟ್ಮೆಂಟ್ ಇಸ್ ದೇರ್. ಸೊ ಅದರಲ್ಲಿ ಯಾವ ರೀತಿ ನಾವು ವರ್ಗೀಕರಣವನ್ನ ಮಾಡ್ತೀವಿ ಅಂದ್ರೆ ನೋಡಿ, ಟೆಂಪರರಿ ಟ್ರೀಟ್ಮೆಂಟ್, ದಟ್ ಮೀನ್ಸ್ ಶಾರ್ಟ್ ಪೀರಿಯಡ್ ಟ್ರೀಟ್ಮೆಂಟ್ ಅಪ್ಲೈಡ್ ಎನಿ ಕೈಂಡ್ ಆಫ್ ಆಯಿಲ್, ಗ್ರೀಸ್ ಆರ್ ವಾರ್ನಿಶ್. ನೀವೀಗ ಫೈಲ್ ಮಾಡಿರ್ತೀರಿ, ಸ್ವಲ್ಪ ಲೈಟ್ ಆಗಿ ಆಯಿಲ್ ಅಪ್ಲೈ, ಅದೇನು ಶಾಶ್ವತವೇ? ಒಂದ್ ದಿವಸ, 2 ದಿವಸ, 3ನೇ ದಿವಸಕ್ಕೆ ಮತ್ತೆ ಅದೇನಾಗುತ್ತೆ? ತುಕ್ಕು ಹಿಡಿತೆ. ಸೊ ಲೈಕ್ ದಟ್ ಗ್ರೀಸ್ ಅನ್ನ ಅಪ್ಲೈ ಮಾಡೋದು, ಆಯಿಲ್ ಅನ್ನ ಅಪ್ಲೈ ಮಾಡೋದು, ವಾರ್ನಿಶ್ ಅನ್ನು ಬಳಿಯೋದು. ಸೊ ಇದೆಲ್ಲ ಏನ್ ಟ್ರೀಟ್ಮೆಂಟ್? ಟೆಂಪರರಿ ಟ್ರೀಟ್ಮೆಂಟ್. ಹಾಗಾದ್ರೆ ಸೆಮಿ ಪರ್ಮನೆಂಟ್ ಅಂದ್ರೆ ಯಾವ್ದು ಸರ್? ಪ್ರೊಟೆಕ್ಟ್ ಮೆಟಲ್ ಫಾರ್ ಲಾಂಗರ್ ಪೀರಿಯಡ್, ಇನ್ಕ್ಲೂಡ್ ಕಲರಿಂಗ್, ಟಿನ್ನಿಂಗ್, ಪೇಂಟಿಂಗ್, ಗ್ಯಾಲ್ವನೈಸಿಂಗ್. ಕಲರಿಂಗ್ ಮಾಡೋದು, ಟಿನ್ ಪ್ಲೇಟ್, ಜಿಂಕ್ ಕೋಟಿಂಗ್, ಪೇಂಟ್ ಮಾಡೋದು, ಪೇಂಟ್ ಇರ್ಬೋದು, ಜಿಂಕ್ ಕೋಟಿಂಗ್ ಇರೋ, ಗ್ಯಾಲ್ವನೈಸಿಂಗ್ ಇರ್ಬೋದು, ಕಲರಿಂಗ್, ಬೇರೆ ಬೇರೆ ಕಲರಿಂಗ್ ಕೋಟಿಂಗ್ ಅನ್ನು ಮಾಡ್ತಕ್ಕಂಥದ್ದು, ಟಿನ್ನಿಂಗ್, ಟಿನ್ ಪ್ಲೇಟ್ ಅನ್ನು ಮಾಡ್ತಕ್ಕಂಥದ್ದು. ಇವೆಲ್ಲ ಸೆಮಿ ಪರ್ಮನೆಂಟ್ ಟ್ರೀಟ್ಮೆಂಟ್. ನಾವು ಕಮ್ ಟು ದ ಪರ್ಮನೆಂಟ್ ಟ್ರೀಟ್ಮೆಂಟ್. ಯಾವುದು? ಪ್ರೊಟೆಕ್ಟ್ ಮೆಟಲ್ ಫ್ರಮ್ ಕರೋಷನ್ ಪರ್ಮನೆಂಟ್ಲಿ. ಅಂದ್ರೆ ಒಂದು ಲೇಯರ್ ಬೇರೆ ಮೆಟಲ್ ಅನ್ನೇ ಫಾರ್ಮೇಶನ್ಸ್ ಮಾಡ್ಬಿಡು. ಕಬ್ಣ ಇದೆ, ಅದ್ರ ಮೇಲೆ ಕಾಪರ್ ಮಾಡು. ಓಕೆ, ಗೋಲ್ಡ್ ಇದೆ, ಕಾಪರ್ ಇದೆ, ಅದ್ರ ಮೇಲೆ ಗೋಲ್ಡ್ ಪ್ಲೇಟಿಂಗ್ ಮಾಡ್ಬಿಡೋದು.
like that. That is called one and only permanent treatment, electroplating. ಯಾವುದನ್ನ ಇವು ಮೂರು ತರ ವರ್ಗೀಕರಣವನ್ನು ನಾವು ಮಾಡ್ತೇವೆ. ಟೆಂಪ್ರವರಿ, ಪರ್ಮನೆಂಟ್, ಸೆಮಿ ಪರ್ಮನೆಂಟ್. ನಿಮಗೆಲ್ಲ ಅರ್ಥ ಆಗಿರುತ್ತೆ. ಸೊ now let us comes protective treatment of metallic surface. ಯಾವ್ಯಾವುದು? ಡಿಪೆಂಡಿಂಗ್ ಆನ್ ದ ಮೆಟಲ್ ಆಫ್ ದಿ ಕಾಂಪೊನೆಂಟ್. ಅವಾಗಲೇ ಹೇಳಿದೆ, ಇಟ್ ಡಿಪೆಂಡ್ಸ್ ಆನ್ ದಿ ಮೆಟಲ್, ಪರ್ಪಸ್ ಆಫ್ ದ ಕಾಂಪೊನೆಂಟ್ ಪೇಡ್, ಆಪರೇಟಿಂಗ್ ಎನ್ವೈರನ್ಮೆಂಟ್ ಆಫ್ ದಿ ಕಾಂಪೊನೆಂಟ್, ಯಾವ ಎನ್ವೈರನ್ಮೆಂಟ್ ನಲ್ಲಿ ಅದನ್ನು ನಾವು ಯೂಸ್ ಮಾಡ್ತೀವಿ. ದೇರ್ ಆರ್ ಪ್ರೊಟೆಕ್ಟಿವ್ ಟ್ರೀಟ್ಮೆಂಟ್ ಆಫ್ ಮೆಟಲ್ ಸರ್ಫೇಸ್ ಅಲ್ಲಿ ದೇರ್ ಆರ್ ಮೋರ್ ಆರ್ ಲೆಸ್ ಪರ್ಮನೆಂಟ್ methods for preventing corrosion. These methods can be grouped as metallic corrosion resistant coating and non-metallic corrosion resistant coating. ಎರಡು ತರ ಗ್ರೂಪ್ ಅನ್ನು ನಾವಿಲ್ಲಿ ಮಾಡ್ತೀವಿ. more or less permanent methods. ಒಂದು ಮೆಟಾಲಿಕ್ ಕರೋಷನ್ ರೆಸಿಸ್ಟೆಂಟ್, ಇನ್ನೊಂದು ನಾನ್ ಮೆಟಾಲಿಕ್ ಕರೋಷನ್ ರೆಸಿಸ್ಟೆಂಟ್ ಕೋಟಿಂಗ್ ಅಂತ ಮಾಡ್ತೀವಿ. ಈಗ ಮೊದಲು ಲೆಟ್ ಅಸ್ ಕಮ್ ಟು ದಿ ನಾನ್ ಮೆಟಾಲಿಕ್ ಕೋಟಿಂಗ್ಸ್. ಯಾವುದು? ಆಯಿಲ್, ಗ್ರೀಸ್ is applied when the brightness of the component be retained. ಯಾವುದು ನಮ್ಮ ಮಕ್ಕಳೇ? ಆಯಿಲ್ ಆಗಲಿ ಅಥವಾ ಗ್ರೀಸ್ ಆಗಲಿ ನಾವು ಅಪ್ಲೈಡ್ ಮಾಡಿ ನಾನ್ ಮೆಟಾಲಿಕ್ ಕೋಟಿಂಗ್ ಟು ಎನ್ಶ್ಯೂರ್ ದಟ್ ದ ಆಯಿಲ್ ಗ್ರೀಸ್ ಇಸ್ ಫ್ರೀ ಫ್ರಮ್ ಆಸಿಡ್. ಅಲ್ಲೂ ನೋಡಬೇಕು, ನೀವು ಬಳಸ್ತಕ್ಕಂತ ಆಯಿಲ್ ಮತ್ತೆ ಗ್ರೀಸ್ ಏನಿರ್ಬೇಕು? ಆಸಿಡ್ ಫ್ರೀ ಇರಬೇಕು. ಓಕೆ. ಸ್ಪ್ರೇಯಿಂಗ್ ಆರ್ ಕೋಟಿಂಗ್ ವಿತ್ ಪೇಂಟ್ಸ್. ವೈಡ್ಲಿ ಯೂಸ್ಡ್ ಮೆಥಡ್ ಆಫ್ ಅವಾಯ್ಡಿಂಗ್ ಕರೋಷನ್ಸ್ ಈ ಸ್ಪ್ರೇಯಿಂಗ್ ಅಥವಾ ಕೋಟಿಂಗ್ ಮೆಥಡ್ಸ್. ಅಂಡ್ ಆಲ್ಸೋ ಈ ಪೇಂಟ್ ಅನ್ನ ಹೊಡೆಯೋದ್ರಿಂದ ಡೆಕೋರೇಟಿವ್, ನೀವು ನೋಡಿ ಬಲ್ಕ್ ಕಲರ್ ಹೊಡಿತೀರಿ, ಒಂದು ಉದ್ದೇಶ ಏನಿರ್ತದೆ? ತುಕ್ಕನ್ ತಪ್ಸೋದು. ಎರಡನೇ ಉದ್ದೇಶ ಡೆಕೋರೇಟಿವ್ ಅಪಿಯರೆನ್ಸ್, ಲುಕ್ ಆಫ್ ದಿ ಕಾಂಪೊನೆಂಟ್. ಫಸ್ಟ್ ನೀವು ಈ ಪೇಂಟ್ ನ ಹೊಡಿಲಿಕ್ಕೆ ಒಂದನ್ನ ಹೊಡಿತೀರಿ, ಪ್ರೈಮರ್ ಅಂತ, ರೆಡ್ ಆಕ್ಸೈಡ್, ರೆಡ್ ಲೆಡ್ ಅಥವಾ ರೆಡ್ ಆಕ್ಸೈಡ್ ಪ್ರೈಮರ್ ಅನ್ನ ಫಸ್ಟ್ ನೀವು ಮೆಟಲ್ ಸರ್ಫೇಸ್ ಮೇಲೆ ಏನ್ ಮಾಡಬೇಕು? ಕೋಟ್ ಮಾಡಬೇಕು, ಪೇಂಟ್ ಮಾಡಬೇಕು. So this red lead forms an effective protective coat against corrosion. ರೆಡ್ ಆಕ್ಸೈಡ್ ಏನಿದೆ ಮಕ್ಕಳೇ, ಪ್ರೈಮರು, ಇದು ಎಫೆಕ್ಟಿವ್ ಕೋಟಿಂಗ್ ಆಗಿ ವರ್ಕ್ ಮಾಡುತ್ತೆ, ತುಕ್ಕನ್ನ ಪ್ರಿವೆಂಟ್ ಮಾಡುತ್ತೆ. ಹೈ ಕ್ವಾಲಿಟಿ ಪೇಂಟ್ಸ್, ಕೆಲವು ಹೈ ಕ್ವಾಲಿಟಿ ಪೇಂಟ್ಸ್, ಆಯಿಲ್ ಪೇಂಟ್ಸ್ ಅಂತೆಲ್ಲ ಕರಿತೀವಿ, ಲಿಕ್ಕರ್ಸ್, ಆಯಿಲ್ ಪೇಂಟ್ಸ್, ಡಿಪೆಂಡಿಂಗ್ ಆನ್ ದ ಪರ್ಪಸ್. ನಿಮ್ಮ ಪರ್ಪಸ್ ನ ಆಧಾರದ ಮೇಲೆ ನೀವು ಬೇರೆ ಬೇರೆ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ನಲ್ಲಿ ಪೇಂಟಿಂಗ್ಸ್ ಅನ್ನು ಕೂಡ ನೀವೇನ್ ಮಾಡ್ತೀರಿ? ಮಾಡ್ತಾ ಹೋಗ್ತೀರಿ. ಅನಾಮಲಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಸ್ಪ್ರೇಯಿಂಗ್ ಆರ್ ಸ್ಪ್ರಿಂಕ್ಲಿಂಗ್, ಸ್ಪ್ರೇ ಮಾಡೋದು ಅಥವಾ ಸ್ಪ್ರಿಂಕ್ಲಿಂಗ್ ಅನಾಮಲ್ ಪೌಡರ್, ಅನಾಮಲ್ ಪೌಡರ್ ನ ಸ್ಪ್ರಿಂಕಲ್ ಮಾಡೋದು, ಅಥವಾ ಬೇಕಿಂಗ್ ಅಂತ ಕರಿತೀವಿ, ಬೇಕಿಂಗ್ ಅಂತ ಕರಿತೀವಿ. ಅಟ್ ಎ ಸೂಟಬಲ್ ಟೆಂಪರೇಚರ್. ಯಾವ ಟೆಂಪರೇಚರ್ ಅಲ್ಲಿ ಬೇಕಿಂಗ್ ಮಾಡ್ತಕ್ಕಂಥದ್ದು? 80 to 100 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ. ಆಸ್ ರೆಸಿಸ್ಟೆಂಟ್ ಟು ಹೀಟ್ ಅಂಡ್ ಕೆಮಿಕಲ್ ಆಲ್ಸೋ. ಎನಾಮಲಿಂಗು ಹೀಟು ಮತ್ತೆ ಕೆಮಿಕಲ್ಸ್ ನ ರೆಸಿಸ್ಟ್ ಕೂಡ ಮಾಡುತ್ತೆ, ಬೇಗ ತುಕ್ಕಿಡಿಯಲ್ಲ. ಎನಾಮಲ್ ಕನ್ಸಿಸ್ಟ್ ಆಫ್ ಗ್ಲಾಸ್ ಪೌಡರ್, ಮಿಕ್ಸ್ಚರ್ ಆಫ್ ಕ್ವಾರ್ಟ್ಸ್, ಫೆಲ್ಸ್ಪರ್, ಅಲ್ಯೂಮಿನಾ ಅಂಡ್ ಡೈಸ್. ನೋಡಿ, ಈ ಎನಾಮಲಿಂಗ್ ನಲ್ಲಿ ಇವೆಲ್ಲವನ್ನು ಯೂಸ್ ಮಾಡ್ತೀವಿ. ಗ್ಲಾಸ್ ಪೌಡರು, ಕ್ವಾರ್ಟ್ಸ್ ಮಿಕ್ಸರು, ಫೆಲ್ಸ್ಪರ್, ಅಲ್ಯೂಮಿನಾ, ಡೈಸ್. ಡೈಸ್ ಅಂದ್ರೆ ಕಲರ್ಸ್ ಕೆಲವು. ಇವುಗಳನ್ನ ಕೋಟಿಂಗ್ ಮಾಡ್ಲಿಕ್ಕೆ, ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅಲ್ಲಿ ಕೋಟಿಂಗ್ ಮಾಡ್ಲಿಕ್ಕೆ, ಸ್ಪ್ರೇ ಅನ್ನ ಮಾಡ್ಲಿಕ್ಕೆ, ಸ್ಪ್ರಿಂಕ್ಲಿಂಗ್ ಅನ್ನ ಮಾಡ್ಲಿಕ್ಕೆ, ಬೇಕಿಂಗ್ ಅನ್ನ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಇನ್ನು ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ಬಿಡ್ತೀವಿ ನೋಡಿ, ಕರೋಸನ್ಸ್ ಅನ್ನ ತಪ್ಪಿಸ್ಲಿಕ್ಕೆ. This process is done for both functional and anti-corrosive and decoration purposes. ನೋಡಿ, ನಾವು ಬರೀ ಹೇಳೋದು ಆಂಟಿ ಕರೋಸಿವ್, ಆದ್ರೆ ಫಂಕ್ಷನಲ್ ಅಸ್ಪೆಕ್ಟ್ಸ್ ಮಾಡ್ತಾ ಇದೀವಿ. ಆಂಟಿ ಕರೋಸಿವ್ಗೆ ಒಂದು, ಫಂಕ್ಷನಲ್ ಅಸ್ಪೆಕ್ಟ್ಸ್ ಒಂದು, ಇನ್ನೊಂದು ಡೆಕೋರೇಷನ್ಸ್ ಕೋಟಿಂಗ್, ಪ್ಲಾಸ್ಟಿಕ್ ಕೋಟಿಂಗ್. ಡೆಕೋರೇಷನ್ಸ್ ಕೂಡ ತುಂಬಾ, ಒಂದು ಇಡಿ ಇದೆ, ಅದಕ್ಕೆ ಒಂದು ಇಡಿಗೆ ಏನ್ ಮಾಡ್ತೀವಿ ನಾವು? ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಅನ್ನೇ ಮಾಡ್ಬಿಡ್ತಕ್ಕಂಥದ್ದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಒಂದು ತುಕ್ಕು ಹಿಡಿಯೋ ತಪ್ಪು, ಇನ್ನೊಂದು ನೋಡಲಿಕ್ಕೆ ಚೆನ್ನಾಗಿದೆ, ಆಕರ್ಷಕವಾಗಿ ಇದೆ. ಸೊ ಯಾಕೆ ಮಾಡ್ತೀವಿ ಸರ್ ಅಂದ್ರೆ, ಅಪ್ಲೈಡ್ ಬೈ ಇಮ್ಮರ್ಸನ್ ಇನ್ ಮೋಲ್ಟಾನ್ ಪ್ಲಾಸ್ಟಿಕ್ ಆರ್ ಬೈ ವಾರ್ನಿಷಿಂಗ್. ಮೆಟಲ್ ಅನ್ನ ತಕೊಂಡು ಮೋಲ್ಟಾನ್ ಪ್ಲಾಸ್ಟಿಕ್ ಒಳಗಡೆಗೆ ಇಮ್ಮರ್ಸ್ ಮಾಡಿ ತೆಗಿತಕ್ಕಂಥದ್ದು. ದಟ್ ಮೀನ್ಸ್ ದಟ್ ಈಸ್ ದ ಪ್ಲಾಸ್ಟಿಕ್ ಕೋಟಿಂಗ್ ಫಾರ್ ಗಿವಿಂಗ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ಆಯ್ತಾ? ಸೊ ಆಯಿಲ್ ಪೇಂಟ್ಸ್ ಆರ್ ಬೀಯಿಂಗ್ ರಿಪ್ಲೇಸ್ಡ್ ಬೈ ಸಿಂಥೆಟಿಕ್ ರೆಸಿನ್ ಪೇಂಟ್ಸ್, ಸೆಲ್ಯುಲೋಸ್ ಪೇಂಟ್ಸ್ ಅಂಡ್ ಕ್ಲೋರಿನೇಟೆಡ್ ರಬ್ಬರ್ ಪೇಂಟ್ಸ್ ಅನ್ನು ಕೂಡ ನಾವು ಪ್ಲಾಸ್ಟಿಕ್ ಕೋಟಿಂಗ್ ಅಲ್ಲಿ ಆಯಿಲ್ ಪೇಂಟ್ಸ್ ಗೆ ರೀಪ್ಲೇಸ್ ಆಗಿ ಸಿಂಥೆಟಿಕ್ ರೆಸಿನ್ ಪೇಂಟ್ಸ್ ಅಂತ, ಸೆಲ್ಯುಲೋಸ್
ಪೈಂಟ್ಸ್ ಅಂತ ಹೇಳಿ, ಕ್ಲೋರಿನೇಟೆಡ್ ರಬ್ಬರ್ ಪೈಂಟ್ಸ್ ಅಂತ ಹೇಳಿ ನಾವು ಯೂಸ್ ಮಾಡ್ತೀವಿ. ಕಮ್ ಟು ದಿ ಮೆಟಾಲಿಕ್ ಕೋಟಿಂಗ್ಸ್, ನಾನ್ ಮೆಟಾಲಿಕ್ಸ್ ಆಯ್ತು. ಈಗ ಕಮ್ ಟು ದಿ ನಾನ್ ಮೆಟಾಲಿಕ್ ಕೋಟಿಂಗ್ಸ್ ಎಲ್ಲ ಮಾತಾಡಿದ್ವಿ. ಈಗ ಇದುವರೆಗೆ ಪೇಂಟ್ ಇರ್ಬೋದು, ವಗೇರೆ ವಗೇರೆ, ಎನಾಮಲಿಂಗ್ ಇರ್ಬೋದು, ಸ್ಪ್ರೇ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಬೇರೆ ಬೇರೆ ನೋಡಿದ್ವಿ. ಇವೆಲ್ಲ ಏನ್ ಇದುವರೆಗೆ ನಾವು ನೋಡಿದ್ವಿ ಪ್ಲಾಸ್ಟಿಕ್ ಕೋಟಿಂಗ್ ಎಲ್ಲ ನಾನ್ ಮೆಟಾಲಿಕ್ ಕೋಟಿಂಗ್. ನಾವು ಲೆಟ್ ಅಸ್ ಕಮ್ ಟು ದ ಮೆಟಾಲಿಕ್ ಕೋಟಿಂಗ್ಸ್. ಏನಕ್ಕೆ? ಟು ಪ್ರಿವೆಂಟ್ ಕರೋಷನ್. ಯಾವುದು? ಒಂದೇದು ಹಾಟ್ ಡಿಪ್ಪಿಂಗ್, ದಟ್ ಇಸ್ ಕಾಲ್ಡ್ ಗ್ಯಾಲ್ವನೈಸಿಂಗ್, ಎಲೆಕ್ಟ್ರೋಪ್ಲೇಟಿಂಗ್, ಕ್ಲಾಡಿಂಗ್, ಮೆಟಲ್ ಸ್ಪ್ರೇಯಿಂಗ್, ಸಿಮೆಂಟೇಷನ್ಸ್. ಇಷ್ಟು ತರ ಇದೆ ಮಕ್ಕಳೇ ಮೆಟಾಲಿಕ್ ಕೋಟಿಂಗ್ಸ್. ಒಂದೊಂದು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಒಂದು ಹಾಟ್ ಡಿಪ್ಪಿಂಗ್ ಅಂತ ಕರಿತೀವಿ, ಅದಕ್ಕೆ ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ, ಆರ್ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ, ಕ್ಲಾಡಿಂಗ್ ಅಂತ ಕರಿತೀವಿ, ಮೆಟಲ್ ಸ್ಪ್ರೇಯಿಂಗ್ ಇದೆ, ಸಿಮೆಂಟೇಷನ್ಸ್ ಒಂದು ಇದೆ. Now let us come to the hot dipping, molten metal bath. Number 1, galvanizing. ಏನ್ galvanizing ಅಂದ್ರೆ zinc coated iron is called as galvanized. GI sheet ಅಂತ ಕರಿತೀವಲ್ಲ ಮಕ್ಕಳೇ ನಾವು. zinc coated iron is called galvanizing. That example, zinc coated iron, GI sheet. Now come to the galvanizing. In this process, mild steel is coated with zinc. ಈ ಒಂದು galvanizing ನಲ್ಲಿ, hot dipping ನಲ್ಲಿ ಮೈಲ್ಡ್ ಸ್ಟೀಲ್ ಅನ್ನ ಜಿಂಕ್ ಇಂದ ಕೋಟ್ ಮಾಡ್ತಾರೆ. ಯಾವ್ದ್ರಲ್ಲಿ? ಗ್ಯಾಲ್ವನೈಸಿಂಗ್ ಅಲ್ಲಿ. ವರ್ಕ್ ಪೀಸ್ ಆರ್ ಇನಿಷಿಯಲಿ ಪಿಕ್ಡ್ ಇನ್ ಹಾಟ್ ಸಲ್ಫ್ಯೂರಿಕ್ ಆಸಿಡ್ ಆರ್ ಕೋಲ್ಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಕ್ಲೀನ್ ದ ಸರ್ಫೇಸ್ ಅಂಡ್ ದೆನ್ ಪ್ಲಕ್ಸ್ಡ್ ವಿತ್ ಜಿಂಕ್ ಕ್ಲೋರೈಡ್ ಅಂಡ್ ಅಮೋನಿಯಂ ಕ್ಲೋರೈಡ್. ಹೇಗೆ ಗ್ಯಾಲ್ವನೈಸಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ವರ್ಕ್ ಪೀಸ್ ಅನ್ನ ಫಸ್ಟ್ ಪಿಕ್ಡ್ ಮಾಡ್ತಾರೆ. ಪಿಕ್ಡ್ ಅಂದ್ರೆ ಹಜ್ಜಿ ತೆಗಿಯೋದು. ಇನಿಷಿಯಲಿ ಮೊದಲು ಪ್ರಾರಂಭದಲ್ಲಿ ಯಾವ್ದ್ರಲ್ಲಿ ಹಜ್ಜಿ ತೆಗಿತಾರೆ? ಹದ್ದು ತೆಗಿತಾರೆ ಹಾಟ್ ಸಲ್ಫ್ಯೂರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಸಿಡ್ ಸಾಲ್ವೆಂಟ್ ನಲ್ಲಿ, ಅದನ್ನ ಫ್ಲೂಯಿಡ್ ನಲ್ಲಿ ಹದ್ದು ತೆಗೆದು ಆ ಸರ್ಫೇಸ್ ಅನ್ನ ಕ್ಲೀನ್ ಮಾಡಿ ಅದಕ್ಕೆ ಪ್ಲಕ್ಸ್ ಅನ್ನ ಸಾಕ್ತಾರೆ. ಯಾವ ಪ್ಲಕ್ಸ್ ಅಂದ್ರೆ ಮಕ್ಕಳೇ ಜಿಂಕ್ ಕ್ಲೋರೈಡ್ ಇರ್ಬೋದು ಮತ್ತು ಅಮೋನಿಯಂ ಕ್ಲೋರೈಡ್. ಜಿಂಕ್ ಕ್ಲೋರೈಡ್ ಮತ್ತೆ ಅಮೋನಿಯಂ ಕ್ಲೋರೈಡ್ ಪ್ಲಕ್ಸ್ ಅನ್ನ ಅದ್ರ ಮೇಲೆ ಬಳಿತಾರೆ. ನಂತರ ಆಫ್ಟರ್ ದಿಸ್ ದ ಸೀಡ್ ಆರ್ ಕಾಂಪೋನೆಂಟ್ ಆರ್ ಡಿಪ್ಡ್ ಇನ್ ಮೋಲ್ಟಾನ್ ಜಿಂಕ್. ಏನ್ ಮಾಡ್ತಾರೆ? ಅದನ್ನ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಮೋಲ್ಟಾನ್ ಜಿಂಕ್ ಒಳಗಡೆ, ಅಂದ್ರೆ ಮೋಲ್ಟಾನ್ ಅಂದ್ರೆ ಏನೋ ಕಾದಿರ್ತಕ್ಕಂಥದ್ದು, ಕುದಿತಾ ಇರ್ತಕ್ಕಂಥದ್ದು, ಅದ್ರೊಳಗಡೆ ಏನ್ ಮಾಡ್ತಾರೆ? ಅದನ್ನ ಹದ್ದಿ ತೆಗಿತಾರೆ. ಮೋಲ್ಟಾನ್ ಜಿಂಕ್. Sometimes a small quantity of aluminum is added which gives a bright appearance and uniform thickness. ಈ ಮೋಲ್ಟಾನ್ ಜಿಂಕ್ ಗೆ ಕೆಲವು ಸಂದರ್ಭದಲ್ಲಿ ಅಲ್ಯೂಮಿನಿಯಂ ಕೂಡ ಆಡ್ ಮಾಡಿರ್ತಾರೆ. ಯಾತಕ್ಕೆ ಆಡ್ ಮಾಡಿರ್ತಾರೆ ಅಂತ ಅಂದ್ರೆ ಒಳ್ಳೆ ಅಪಿಯರೆನ್ಸ್, ಬ್ರೈಟ್ ಆಗಿ ಕಾಣ್ತಾ ಇರುತ್ತೆ, ಮತ್ತೆ ಈ ಕೋಟಿಂಗ್ ಥಿಕ್ನೆಸ್ ಏನಿರುತ್ತೆ ಯೂನಿಫಾರ್ಮ್ ಆಗಿ ಇರುತ್ತೆ. ಸೊ ದಿಸ್ ಈಸ್ ಗ್ಯಾಲ್ವನೈಸಿಂಗ್ process. The temperature maintained at this process 450 degree centigrade to 465 degree centigrade. The hot dipped workpiece then quenched in a water bath. ಇಷ್ಟಾದ ನಂತರ ಏನ್ ಮಾಡ್ತಾರೆ ಮಕ್ಕಳೇ? ಅದನ್ನ ಮೋಲ್ಟಾನ್ ಜಿಂಕ್ ನಲ್ಲಿ ಹದ್ದಿ ತೆಗೆದ ನಂತರ ಅದನ್ನ ಮತ್ತೆ ವಾಟರ್ ಬಾತ್ ನಲ್ಲಿ, ನೀರಿನ ಒಳಗಡೆ ಅದನ್ನ ಹದ್ದುತ್ತಾರೆ. ಅಲ್ಲಿಗೆ ಇದು ಪ್ರೋಸೆಸ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಗ್ಯಾಲ್ವನೈಸಿಂಗ್ ಪ್ರೋಸೆಸ್. ಗ್ಯಾಲ್ವನೈಸಿಂಗ್ ಇಸ್ ಡನ್ ಫಾರ್ ಸ್ಟ್ರಕ್ಚರಲ್ ವರ್ಕ್. ಯಾವ್ಯಾವುದಕ್ಕೆಲ್ಲ ಜಿಂಕ್ ಕೋಟಿಂಗ್ ಮಾಡ್ತಾರೆ? ಗ್ಯಾಲ್ವನೈಸಿಂಗ್ ಬೋಲ್ಟ್ಸ್, ನಟ್ಸ್, ಪೈಪ್ಸ್, ವೈರ್ಸ್ ವಿಚ್ ಆರ್ ಎಕ್ಸ್ಪೋಸ್ಡ್ ಟು ಡಿಫರೆಂಟ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್. GI ಪೈಪ್ ಇರ್ಬೋದು, GI ವೈರ್ ಇರ್ಬೋದು, ನಿಮ್ಮ ಬೋಲ್ಟ್ ಇರ್ಬೋದು, ನಟ್ ಇರ್ಬೋದು. ಸೊ ಎಲ್ಲೆಲ್ಲಿ ಇವೆಲ್ಲ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆಗುತ್ತೋ ಅಂತ ಕಡೆ ಈ ಒಂದು ಮೆಟಾಲಿಕ್ ಕೋಟಿಂಗ್, ದಟ್ ಮೀನ್ಸ್ ಗ್ಯಾಲ್ವನೈಸಿಂಗ್. ಜಿಂಕ್ ಕೋಟೆಡ್ ಐರನ್ ಇಸ್ ಕಾಲ್ಡ್ ಗ್ಯಾಲ್ವನೈಸಿಂಗ್. GI ಅಂತ ನಾವು ಕರಿತೀವಿ. ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಮೆಥಡ್ ಇಸ್ highly reliable. It can withstand severe working condition and the cost is low. ಇದು ಎಲ್ಲ ಕಂಡೀಷನ್, ಅನೇಕ ಕಂಡೀಷನ್ ಅಲ್ಲಿ ನಾವು ವರ್ಕ್ ಮಾಡಬಹುದು, ಮತ್ತೆ ಕಾಸ್ಟ್ ಕೂಡ ಇದರಲ್ಲಿ ಕಡಿಮೆ. Now let us come to the electroplating, permanent method. Electroplating. Electroplating is important ಮಕ್ಕಳೇ. Electroplating is very important process. It is a metallic coating which
The process of depositing the metal by electric means is called electroplating. ಯಾತಕ್ಕೆ ಇದನ್ನ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರೀತಾ ಇದ್ದಾರೆ ಅಂದ್ರೆ, ಮೆಟಲ್ ಅನ್ನ ಡಿಪಾಸಿಟ್ ಮಾಡ್ತಕ್ಕಂಥದ್ದು ಬೈ ದ ಹೆಲ್ಪ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಹಾಗಾಗಿ ಇಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್, ದ ಪ್ರೋಸೆಸ್ ಆಫ್ ಡಿಪಾಸಿಟಿಂಗ್ ದ ಮೆಟಲ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್ ಬೈ ಮೀನ್ಸ್ ಆಫ್ ಎಲೆಕ್ಟ್ರಿಸಿಟಿ is called electroplating. To make the definitions more clear, ನಾನು ಒಂದು ಸ್ವಲ್ಪ ಡೆಫಿನೇಷನ್ ಇನ್ನೂ ಕ್ಲಿಯರ್ ಆಗಿ ಹೇಳ್ತೀನಿ. The process of applying a thin layer of a metal over a job made of another metal is called electroplating. ಅಂದ್ರೆ it is a process of thin layer of a metal over a job made of another metal is called electroplating. ನಿಮ್ಮ ಹತ್ರ ಕಾಪರ್ ಇದೆ, ಒಂದು ಐರನ್ ಇದೆ. ಈ ಐರನ್ ಮೇಲೆ ಕಾಪರ್ ಕೋಟಿಂಗ್ ಅನ್ನ ಮಾಡ್ತಿರಲ್ಲ, ಎಲೆಕ್ಟ್ರಿಸಿಟಿಯನ್ನ ಬಳಸ್ಕೊಂಡು, ಅದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಹೇಗಾಗುತ್ತೆ ಸರ್ ಪ್ರೋಸೆಸ್ ನೋಡೋಣ. ನಾವು process of electroplating. So now the job is first cleaning and sufficient solution is filled in the tank for the purpose of pasting on the metal. ಫಸ್ಟ್ ಜಾಬ್ ಅನ್ನ ಕ್ಲೀನ್ ಮಾಡ್ಕೋಬೇಕು, ಸಫಿಶಿಯಂಟ್ ಸೊಲ್ಯೂಷನ್ಸ್ ಅನ್ನ ಟ್ಯಾಂಕ್ ಅಲ್ಲಿ ಫಿಲ್ ಮಾಡಬೇಕು ಫಾರ್ ದ ಪರ್ಪಸ್ ಆಫ್ ಪೇಸ್ಟಿಂಗ್ ಇಟ್ ಆನ್ ದ ಮೆಟಲ್. ಯಾತಕ್ಕೆ? ಮೆಟಲ್ ಮೇಲೆ ಪೇಸ್ಟಿಂಗ್ ಮಾಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಡೂ ಕಾಪರ್ ಪ್ಲೇಟಿಂಗ್ ಆನ್ ಬ್ರಾಸ್, ಇಲ್ಲಿ ಬ್ರಾಸ್ ಮೇಲೆ ಕಾಪರ್ ಪ್ಲೇಟ್ ಮಾಡಬೇಕು. ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಫಿಲ್ ಕಾಪರ್ ಸಲ್ಫೇಟ್ ಇನ್ ದ ಟ್ಯಾಂಕ್. ಏನನ್ನ ಮಾಡಬೇಕು? ಬ್ರಾಸ್ ಮೇಲೆ ಕಾಪರ್ ಬರಬೇಕು. ಹಾಗಾಗಿ ಫಸ್ಟ್ ಏನನ್ನ ಮಾಡಬೇಕು? ಕಾಪರ್ ಸಲ್ಫೇಟ್ ಅನ್ನ ಫಿಲ್ ಮಾಡಬೇಕು. ಯಾವ್ದ್ರೊಳಗಡೆಗೆ? ಟ್ಯಾಂಕ್ ಒಳಗಡೆಗೆ. ಇನ್ ದ ಸೇಮ್ ವೇ ಫಾರ್ ಡಿಫರೆಂಟ್ ಮೆಟಲ್ ಸೊಲ್ಯೂಷನ್ ಡಿಫರೆಂಟ್ ಮೆಟಾಲಿಕ್ ಸಾಲ್ಟ್ಸ್ ಆರ್ ಯೂಸ್. ಅದೇ ತರ ಸಾಲ್ಟ್ ಲೈಕ್ ದಟ್ ಕಾಪರ್ ಸಲ್ಫೇಟ್ ಅಂತ ನೋಡಿಲ್ವೇ ಮಕ್ಳೇ? ನಾವು ಕೋಟಿಂಗ್ ಮಾಡ್ತೀವಲ್ಲ ಮೆಟಲ್ ಸರ್ಫೇಸ್ ಮೇಲೆ, ನಾನೆಲ್ಲ ಕೊಟ್ಟಿದ್ದೀನಲ್ಲ, ದಟ್ ಇಸ್ ಕಾಲ್ಡ್ ಸಾಲ್ಟ್, ಕಾಪರ್ ಸಾಲ್ಟ್, ಕಾಪರ್ ಸಲ್ಫೇಟ್. ಅದೇ ತರ ಬೇರೆ ಬೇರೆ ಮೆಟಲ್ಗೆ ಬೇರೆ ಬೇರೆ ಮೆಟಾಲಿಕ್ ಸಾಲ್ಟ್ ಸಿಗುತ್ತೆ. ಅದನ್ನ ನೀವು ಸೊಲ್ಯೂಷನ್ಸ್ ಅನ್ನು ಮಾಡ್ಕೋಬೇಕು. ಬೇರೆ ಬೇರೆ ಸಾಲ್ಟ್ಸ್ ಅನ್ನ ನಾವು ಯೂಸ್ ಮಾಡ್ತೀವಿ. Now let us come. 2 copper plates are hanged in this tank. ಇಲ್ಲಿ 2 ಕಾಪರ್ ಪ್ಲೇಟ್ ಅನ್ನ ಹ್ಯಾಂಗ್ ಮಾಡಿದೀವಿ ಇನ್ ದಿಸ್ ಟ್ಯಾಂಕ್, ಅಂಡ್ ದೆನ್ ಬ್ರಾಸ್ ಜಾಬ್ ಟು ಇಸ್ ಹ್ಯಾಂಗ್ಡ್ ಇನ್ ಇಟ್. ನೋಡಿ ಇಲ್ಲಿ ಮಕ್ಕಳೇ, ಒಂದು ಟ್ಯಾಂಕ್ ಇದೆ, ಇದರ ಒಳಗಡೆಗೆ ಸೊಲ್ಯೂಷನ್ಸ್ ಅನ್ನ ತುಂಬಿದ್ದಾರೆ. ಗೊತ್ತಾಯ್ತಾ? ಒಂದು ಕಡೆ ಆ್ಯನೋಡ್ ಇದೆ, ಇನ್ನೊಂದು ಕಡೆ ಆ್ಯನೋಡ್ ಇದೆ, 2 ಕಡೆ ಆ್ಯನೋಡ್ ಇದೆ, ಮಧ್ಯದಲ್ಲಿ ಏನಿದೆ? ಕ್ಯಾಥೋಡ್ ಇದೆ. ಇಲ್ಲಿ ಪವರ್ ಸೋರ್ಸ್ ಇಂದ ಏನ್ ಮಾಡಿದ್ದಾರೆ? ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ. ಲೋ ವೋಲ್ಟೇಜ್ ಹೆವಿ ಕರೆಂಟ್ ಡಿಸಿ ಸಪ್ಲೈ ಅನ್ನ ಇದಕ್ಕೆ ಕೊಟ್ಟಿದ್ದಾರೆ. ಸೊ ದಿಸ್ ಆ್ಯನೋಡ್ ಇಸ್ ಕಾಲ್ಡ್ ಎಲೆಕ್ಟ್ರೋಡ್. ಕ್ಯಾಥೋಡ್ ಅಂತ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ವರ್ಕ್ ಟು ಬಿ ಕೋಟೆಡ್. ಯಾವ ವರ್ಕ್ ಅನ್ನ ನೀವು ಕೋಟ್ ಮಾಡಬೇಕೋ ಆ ವರ್ಕ್ ಅನ್ನ ಅಲ್ಲಿ ಮಧ್ಯದಲ್ಲಿ ತೂಗಾಕಿದ್ದಾರೆ. ದಟ್ ಇಸ್ ಕಾಲ್ಡ್, ಐ ಥಿಂಕ್ ದಿಸ್ ಇಸ್ ಬ್ರಾನ್. 2 copper plates are hanged in this tank and then brass job to is hanged in it. ಇಲ್ಲಿ 2 ಆ್ಯನೋಡ್ ಇದೆಯಲ್ಲ, 2 ಕಾಪರ್ ಪ್ಲೇಟ್ ಆ ಕಡೆ ಈ ಕಡೆ, ಮಧ್ಯದಲ್ಲಿ ಹಾಕಿದಾರಲ್ಲ ಅದು ಬ್ರಾಸ್ ಪ್ಲೇಟ್. ಏನಾಗ್ಬೇಕು? ಇಲ್ಲಿ 2 ಕಾಪರ್ ಇರ್ತಕ್ಕಂಥದ್ದು ಕರಗಿ ಎಲ್ಲಿಗೆ ಬರಬೇಕು? ಈ ಬ್ರಾಸ್ ಪ್ಲೇಟ್ ಮೇಲೆ ಕೋಟಿಂಗ್. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್. ಟ್ರೀಟಿಂಗ್ ದ ಕಾಪರ್ ಪ್ಲೇಟ್ ಆಸ್ ಆ್ಯನೋಡ್. ಇಲ್ಲಿ ಕಾಪರ್ ಪ್ಲೇಟ್ 2 ಇದೆಯಲ್ಲ, ಅದನ್ನ ಏನಂತ ಕರಿತೀವಿ? ಏನಂತ ಟ್ರೀಟ್ ಮಾಡ್ತೀವಿ? ಆ್ಯನೋಡ್. ಬ್ರಾಸ್ ಪ್ಲೇಟ್ ಅನ್ನ ಏನಂತ ಟ್ರೀಟ್ ಮಾಡ್ತೀವಿ? ಕ್ಯಾಥೋಡ್ ಅಂತ ನಾವು ಏನ್ ಮಾಡ್ತೀವಿ? ಕರ್ಕೋತೀವಿ. ಬ್ರಾಸ್ ಪ್ಲೇಟ್ ಯಾವ್ದಕ್ಕೆ ಆಗ್ಬೇಕೋ ಅದು ಕ್ಯಾಥೋಡ್, ಯಾವ ಮೆಟೀರಿಯಲ್ ಕೋಟ್ ಆಗ್ಬೇಕೋ ಅದು ಆ್ಯನೋಡ್. ವಿಲ್ ಕನೆಕ್ಟ್ ದಮ್ ಡೈರೆಕ್ಟ್ ಕರೆಂಟ್, ಡಿಸಿ ಸಪ್ಲೈ ಅನ್ನ ಇಲ್ಲಿ ಕನೆಕ್ಟ್ ಮಾಡಿದ್ವಿ. ಅಂಡ್ ಗಿವನ್ ಕರೆಂಟ್ ಲೋ ವೋಲ್ಟೇಜ್ ಹೆವಿ ಕರೆಂಟ್ ಡಿಸಿ ಸಪ್ಲೈ ಸೇ 2 to 3 ವೋಲ್ಟ್ಸ್ ಅನ್ನ ಏನ್ ಮಾಡಿದ್ವಿ ಇದಕ್ಕೆ. ಬೈ ಡೂಯಿಂಗ್ ದೀಸ್ ಕಾಪರ್ ಪ್ಲೇಟ್ ವಿಲ್ ಸ್ಟಾರ್ಟ್ ಮೆಲ್ಟಿಂಗ್. ಯಾವಾಗ ಈ ರೀತಿ ಮಾಡ್ತೀವಿ ಮಕ್ಕಳೇ? ನಿಮಗೆ ನಾನು ತೋರಿಸಿದ್ದೀನಿ ಇದನ್ನ, ಎಲೆಕ್ಟ್ರೋಪ್ಲೇಟಿಂಗ್ ಅನ್ನ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸಿದ್ದೀನಿ ಎಲೆಕ್ಟ್ರಿಷಿಯನ್ ಸೆಕ್ಷನ್ ಅಲ್ಲಿ. ಬೈ ಡೂಯಿಂಗ್ ದಿಸ್ ಕಾಪರ್ ಪ್ಲೇಟ್ ವಿಲ್ ಸ್ಟಾರ್ಟ್ ಮೆಲ್ಟಿಂಗ್ ಫ್ರಮ್ ದಿ ಕಾಪರ್ ಪ್ಲೇಟ್ಸ್ ಅಂಡ್ ಸ್ಟಾರ್ಟ್ ಡಿಪಾಸಿಟಿಂಗ್ ಆನ್ ಬ್ರಾಸ್ ಪ್ಲೇಟ್. ಇದು ಮಾಡ್ತಾ ಇದ್ದಂಗೆ ಏನಾಗುತ್ತೆ? ಕಾಪರ್ ಪ್ಲೇಟು ಆ ಕಡೆ ಈ ಕಡೆ ಇದೆಲ್ಲ ಆ್ಯನೋಡ್, ಇದು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗಿ, ಆ ಮೆಲ್ಟ್ ಆಗಿರ್ತಕ್ಕಂಥ ಏನೋ ಕಾಪರು ಎಲ್ಲಿಗೆ ಹೋಗುತ್ತೆ? ಈ ಸಾಲ್ಟ್ ಸೊಲ್ಯೂಷನ್ಸ್ ಹಾಕಿರ್ತಿರಲ್ಲ ಒಳಗೆ, ಎಲೆಕ್ಟ್ರೋಲೈಟ್ ಅಂತ ನಾವು ಕರಿತೀವಿ ಅದನ್ನ. ಆ
ಎಲೆಕ್ಟ್ರೋಲೈಟ್ ಮೂಲಕ ಪಾಸ್ ಆಗಿ ಎಲ್ಲಿ ಹೋಗಿ ಡಿಪಾಸಿಟ್ ಆಗ್ತಾ ಇರುತ್ತೆ, ಬ್ರಾಸ್ ಬಿಲ್ಲೆಟ್ ಮೇಲೆ ಕೋಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದಿ ಪ್ರೋಸೆಸ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್. The extent of thickness of the metal layer depends upon the current supply and durations. ಇದು ಎಷ್ಟು ಡಿಪಾಸಿಟ್ ಆಗಬೇಕು, ಎಷ್ಟು ಥಿಕ್ನೆಸ್ ಡಿಪಾಸಿಟ್ ಆಗಬೇಕು ಅನ್ನೋದು ನಾವು ಕೊಡ್ತಕ್ಕಂಥ ಕರೆಂಟ್ ಮತ್ತೆ ಡ್ಯೂರೇಷನ್, ಎಷ್ಟು ಟೈಮ್ ಸ್ಪ್ಯಾನ್ ಇರುತ್ತೆ, ಡ್ಯೂರೇಷನ್ ಫಾರ್ ವಿಚ್ ದ ಜಾಬ್ ಹ್ಯಾಸ್ ಬಿನ್ ಡಿಪ್ಡ್ ಇನ್ ಟು ದ ಸೊಲ್ಯೂಷನ್, ಎಷ್ಟು ಡ್ಯೂರೇಷನ್ಸ್ ವರೆಗೆ ಇರಬೇಕು ಅನ್ನೋದನ್ನ ಇಲ್ಲಿ ನಾವು ರೆಕಮೆಂಡ್ ಮಾಡಿರ್ತಾರೆ. ಅದರ ಪ್ರಕಾರ ಏನ್ ಮಾಡ್ತೀವಿ, ಎಲೆಕ್ಟ್ರೋಪ್ಲೇಟಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಆಫ್ಟರ್ ಎಲೆಕ್ಟ್ರೋಪ್ಲೇಟಿಂಗ್ ಆಯ್ತು, ಡಿಪಾಸಿಟ್ ಆಯ್ತು, ಬ್ರಾಸ್ ಮೇಲೆ ಕಾಪರ್ ಡಿಪಾಸಿಟ್ ಆಯ್ತು. ದ ಜಾಬ್ ಇಸ್ ವಾಶ್ಡ್ ವಿತ್ ಬೇರ್ ವಾಟರ್, ಅಂದ್ರೆ ಕ್ಲೀನ್ ವಾಟರ್ ನಲ್ಲಿ ಏನ್ ಮಾಡ್ತೀವಿ, ವಾಶ್ ಮಾಡಬೇಕು. ದೆನ್ ಪುಟ್ ಇನ್ ವುಡನ್ ಡಸ್ಟ್, ಮರದ್ದು ಒಟ್ಟು ಬರುತ್ತಲ್ಲ ಆ ಒಟ್ಟೊಳಗಡೆ ಅದನ್ನ ಮುಳುಗಿಸಿ ಇಡಬೇಕು, ಮುಚ್ಚಿ ಇಡಬೇಕು. ದಿಸ್ ಪ್ರೋಸೆಸ್ ಬ್ರಿಂಗ್ ಸೈನಿಂಗ್ ಟು ದ ಜಾಬ್. ಯಾಕೆ ಈ ರೀತಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಸೈನಿಂಗ್ ಬರಲಿ ಅಂತ ಹೇಳಿ. ಫಾರ್ ದ ಪರ್ಪಸ್ ಆಫ್ ಸೈನಿಂಗ್ ಬಫಿಂಗ್ ಇಸ್ ಡನ್ ಅಗೈನ್. ಸೊ ಇದು ಆದ್ಮೇಲೆ ಸ್ವಲ್ಪ ಬಫಿಂಗ್ ಅಂದ್ರೆ ಇಟ್ ಇಸ್ ಎ ಫಿನಿಶಿಂಗ್. ಬಫಿಂಗ್ ವೀಲ್ ಇರುತ್ತೆ, ಅದು ರೊಟೇಟ್ ಆಗ್ತಾ ಇರುತ್ತೆ, ಅಲ್ಲೋಗಿ ನೀವು ಜಾಬ್ ಅನ್ನ ಅಲ್ಲಿ ಇಡಿದ್ರೆ ಅದು ಸೈನಿಂಗ್ ಅಪಿಯರೆನ್ಸ್ ಬರುತ್ತೆ. ಏನ್ ಸಾರ್ ನಾವು ಬ್ರಾಸ್ ಹಾಕಿದ್ವಿ, ಕಾಪರ್ ಆಗೋಯ್ತು, ಕಬ್ಣ ಹಾಕಿದ್ವಿ, ಚಿನ್ನ ಆಗೋಯ್ತು ಅಂದ್ರೆ ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್. ನೀವು ಆರ್ಡಿನರಿ MS ಕೂಡ ಗೋಲ್ಡ್ ಫ್ಲೋಟ್ ಮಾಡ್ಬಿಡ್ಬೋದು. ಓಕೆ, ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋಪ್ಲೇಟಿಂಗ್. ಮೆಟಲ್ ಲೈಕ್ ಕಾಪರ್, ಕ್ರೋಮಿಯಂ, ಕ್ಯಾಡ್ಮಿಯಂ process. ಮೆಟಲ್ ಲೈಕ್ ಪ್ಲೇಟಿಂಗ್ ಬೇರೆ ಬೇರೆ. ಈಗ ನಿಮ್ಗೆ 1 ಗ್ರಾಮ್ ಗೋಲ್ಡ್ ಅಂತೆಲ್ಲ ಬರುತ್ತಲ್ಲ ಮಕ್ಕಳೇ, ಅದೆಲ್ಲ ಯಾವ ರೀತಿ ಲೈಕ್ ದಟ್ ಎಲೆಕ್ಟ್ರೋಪ್ಲೇಟಿಂಗ್ ಆಗಿರುತ್ತೆ. ಮೆಟಲ್ಸ್ ಲೈಕ್ ಕಾಪರ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು, ನಿಕ್ಕಲ್ ಇರ್ಬೋದು, ಸಿಲ್ವರ್ ಇರ್ಬೋದು, ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ನಾವು ಯೂಸ್ ಮಾಡ್ತೀವಿ. ಕೇರ್ ಟೇಕನ್ ಫಾರ್ ಎಲೆಕ್ಟ್ರೋಪ್ಲೇಟಿಂಗ್. ಈ ಪ್ರೋಸೆಸ್ ಆಯ್ತು, ಏನ್ ಕೇರ್ ತಗೋಬೇಕು? ಬಿಫೋರ್ ಎಲೆಕ್ಟ್ರೋಪ್ಲೇಟಿಂಗ್, ಕ್ಲೀನ್ ದ ಜಾಬ್ ಪ್ರಾಪರ್ಲಿ by kerosene oil or caustic soda or salt acid or sulfuric acid. ಫಸ್ಟ್ ಏನ್ ಮಾಡ್ಬೇಕು, ಎಲೆಕ್ಟ್ರೋಪ್ಲೇಟಿಂಗ್ ಮಾಡೋದಕ್ಕಿಂತ ಮೊದಲು ನೀವು ಯಾವ ಜಾಬ್ ಅನ್ನ ಮಾಡಬೇಕು ಅದನ್ನ ಥರೋಲಿ ಕ್ಲೀನ್ ಮಾಡಬೇಕು. ಕೆರೋಸಿನ್, ಕಾಸ್ಟಿಕ್ ಸೋಡಾನೋ, ಸಾಲ್ಟ್ ಆಸಿಡ್, ಸಲ್ಫೂರಿಕ್ ಆಸಿಡ್ ಇಂದನೋ ನಂತರ ಅದನ್ನ ವಾಶ್ ಮಾಡಾದ ನಂತರ ಫೈನ್ ಎಮ್ರಿ ಪೇಪರ್ ನಲ್ಲಿ ರಬ್ ಮಾಡಬೇಕು, ವೈರ್ ಬ್ರಷ್ ಅನ್ನ ಮಾಡಬೇಕು. ಸೊ ಎಮ್ರಿ ಪೇಪರ್ ಮಾಡಿ ವೈರ್ ಬ್ರಷ್ ನಲ್ಲಿ ಅದನ್ನ ಕ್ಲೀನ್ ಮಾಡಿ ಏನ್ ಮಾಡಬೇಕು, ಎಲೆಕ್ಟ್ರೋಪ್ಲೇಟಿಂಗ್ ನೀವು ಬಳಸಬೇಕು. ವೈಲ್ ಮೇಕಿಂಗ್ ಎ ಸೊಲ್ಯೂಷನ್ ಆಫ್ ಆಸಿಡ್, ಇಟ್ ಶುಡ್ ಬಿ ಎನ್ಶ್ಯೂರ್ ದಟ್ ಆಸಿಡ್ ಇಸ್ ಆಡೆಡ್ ಟು ವಾಟರ್ ಸ್ಲೋಲಿ ಇನ್ ಅಪ್ರೋಪ್ರಿಯೇಟ್ ಕ್ವಾಂಟಿಟಿ. ಇಲ್ಲಿ ಆಸಿಡ್ ಅನ್ನ ಬಳಸ್ತಿರಲ್ಲ ಮಕ್ಕಳೇ, ಇಲ್ಲಿ ವಾಟರ್ಗೆ ಆಸಿಡ್ ಅನ್ನ ಸ್ವಲ್ಪ 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 ಪ್ರಮಾಣದಲ್ಲಿ, ಆಸಿಡ್ ಈಸ್ ಆಡೆಡ್ ಟು ವಾಟರ್, ಡೋಂಟ್ ರಿವರ್ಸ್, ಇಟ್ ವಿಲ್ ಡೇಂಜರ್. Acid is added to water slowly. That is the care of electroplating. Never put in your bare hand in acid solution. ಕೈಯಲ್ಲಿ ಹಾಕಿ ನೋಡಬೇಡಿ, ಚೆಕ್ ಮಾಡಬೇಡಿ, ಬರೀ ಕೈಯಲ್ಲಿ. ಗ್ಲೌಸ್ ಯೂಸ್ ಮಾಡಬೇಕು. ಫಾರ್ ಹ್ಯಾಂಡ್ಲಿಂಗ್ ಜಾಬ್ ಯೂಸ್ ಟಾಂಗ್ಸ್. ಗ್ಲೌಸ್ ಹಾಕೋಬೇಕು, ಟಾಂಗ್ಸ್ ಅನ್ನ ಯೂಸ್ ಮಾಡಬೇಕು, ಪ್ಲೈಸ್ ಅನ್ನ, ಕಟಿಂಗ್ ಪ್ಲೈಸ್ ಅನ್ನ ಯೂಸ್ ಮಾಡಬೇಕು. ಪ್ರಾಪರ್ ಗ್ಲೌಸ್ ಶುಡ್ ಬಿ ಯೂಸ್. ದಿಸ್ ಆರ್ ಆಲ್ ದ ಕೇರ್ ಅಂಡ್ ಮೇಂಟೈನ್. ಎಲೆಕ್ಟ್ರೋಪ್ಲೇಟಿಂಗ್ ಅನ್ನ ನೋಡುದು, ಎಲೆಕ್ಟ್ರೋಪ್ಲೇಟಿಂಗ್ ಹೇಗೆ ಮಾಡೋದು, ಪ್ರೋಸೆಸ್ ಏನು, ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೇಂಟೆನೆನ್ಸ್ ಇನ್ ಡೂಯಿಂಗ್ ಎಲೆಕ್ಟ್ರೋಪ್ಲೇಟಿಂಗ್ ನೋಡ್ತೀವಿ. ನಾವು ಅನದರ್ ಮೆಟಾಲಿಕ್ ಕೋಟಿಂಗ್ ದಟ್ ಇಸ್ ಕಾಲ್ಡ್ ಕ್ಲಾಡಿಂಗ್ ಅಂತ ಕರಿತೀವಿ. ಕ್ಲಾಡಿಂಗ್ ಅಂದ್ರೆ ಏನು? ಸೊ ಕ್ಲಾಡಿಂಗ್ ಮೀನ್ಸ್ ಇಟ್ ಇಸ್ ದ ಪ್ರೋಸೆಸ್ ಇನ್ ವಿಚ್ ಕಂಪೋಸಿಟ್ billets consisting of a base metal and a coating of corrosion resistant metal or rolled or drawn. ಆಯ್ತಲ್ಲ, ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಮಕ್ಕಳೇ, ಬಿಲ್ಲೆಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಈ ಬಿಲ್ಲೆಟ್ಸ್ ಏನ್ ಹೇಳ್ತೀವಿ, ಇದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ ಬೇಸ್ ಮೆಟಲ್ ಮತ್ತೆ ಯಾವ ಮೆಟಲ್ ಅನ್ನ ಕೋಟಿಂಗ್ ಮಾಡಬೇಕು, ಕೋಟಿಂಗ್ ಆಫ್ ಕರೋಷನ್ ರೆಸಿಸ್ಟೆಂಟ್ ಮೆಟಲ್ ಇರುತ್ತೆ, ಎರಡು ಕೂಡ ಕಂಬೈನ್ಡ್ ಆಗಿರುತ್ತೆ. ಲೈಕ್ ದಟ್ ಹಿಯರ್ ವಿ ಕ್ಯಾನ್ ಸಿ ದಿಸ್ ಇಸ್ ಕ್ಲಾಡ್ billet. This is his clad billet. That means proportional reductions of clad billet. 2, 2, 2. ಮೇಲೆ 2 mm, ಮಧ್ಯ 2 mm, ಅದರ ಮೇಲೆ 2 mm. ಲೈಕ್ ದಟ್ ರೋಲಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಡ್ರಾನ್ ಎಳಿತಕ್ಕಂಥದ್ದು, ಅದ್ರ ಮಧ್ಯೆ ಏನ್ ಮಾಡ್ತಕ್ಕಂಥದ್ದು, ಎಳಿತಕ್ಕಂಥದ್ದು.
ಅಂದ್ರೆ ಈ ಬಿಲ್ಲೆಟ್ ಒಳಗಡೆ ಏನಿರುತ್ತೆ, ಇಟ್ ಕನ್ಸಿಸ್ಟ್ ಆಫ್ ಎ ಬೇಸ್ ಮೆಟಲ್ ಮತ್ತೆ ಕೋಟಿಂಗ್ ಕರೋಷನ್ ರೆಸಿಸ್ಟೆಂಟ್ ಮೆಟಲ್ ಎರಡು ಇರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ರೋಲಿಂಗ್ ಅನ್ನು ಮಾಡ್ತೀವಿ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಕ್ಲಾಡಿಂಗ್ ಅಂತ ನಾವು ಕರಿತೀವಿ. ದ ಥಿಕ್ನೆಸ್ ಆಫ್ ದ ಬೇಸ್ ಮೆಟಲ್ ಅಂಡ್ ದ ಕೋಟಿಂಗ್ ರೆಡ್ಯೂಸ್ ಪ್ರಪೋರ್ಷನಲಿ. ಅಂದ್ರೆ ಇಲ್ಲಿ ನಿಮ್ಗೆ 2:2:2 ಇದೆ. ಇದನ್ನ ನಾವು ಪ್ರಪೋರ್ಷನಲಿ ಎಷ್ಟು ಬೇಕಾದ್ರೂ ಅಷ್ಟಕ್ಕೆ ನಾವೇನ್ ಮಾಡ್ಬೋದು, ರೆಡ್ಯೂಸ್ ಅನ್ನ ಮಾಡ್ಬೋದು. ದಿಸ್ ಫಿಗರ್ ಶೋಸ್ ದಿ ಅಪ್ಲಿಕೇಶನ್ ಆಫ್ ಕ್ಲಾಡಿಂಗ್ ಆಫ್ ಸ್ಟೀಲ್ ವಿತ್ ಅಲ್ಯೂಮಿನಿಯಂ. ಕ್ಲಾಡಿಂಗ್ ಏನ್ ಮಾಡ್ತಾ ಇದ್ದಾರೆ, ಮಿಶ್ರಣ ಮಾಡಿ ಲೇಪನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸ್ಟೀಲ್ ವಿತ್ ಅಲ್ಯೂಮಿನಿಯಂ ಕ್ಲಾಡಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಮೆಟಾಲಿಕ್ ಕೋಟಿಂಗ್. ಅನದರ್ ಒನ್ prevention of corrosions metallic coating method is called metal spray. Ferrous metal are sprayed with metal coating for preventing corrosions. Ferrous metal ಅನ್ನ ನಾವು metal spray ಅನ್ನ ಮಾಡ್ತೀವಿ for the preventations of corrosions. Building of worn out shafts providing wear resistant surface. Suppose in case of worn out ಆಗಿರ್ತಕ್ಕಂಥ ಒಂದು ಸಾಫ್ಟ್ಸ್ ಅನ್ನ ನಾವೇನ್ ಮಾಡ್ತೀವಿ, ಬಿಲ್ಡಪ್ ಮಾಡ್ತೀವಿ. ಯಾತಕ್ಕೆ ಬಿಲ್ಡಪ್ ಮಾಡ್ತೀವಿ, ಟು ಪ್ರೊವೈಡ್ ವಿಯರ್ ರೆಸಿಸ್ಟೆಂಟ್ ಸರ್ಫೇಸ್, ಅದು ಸವಿದೇ ಇರಲಿ ಅಂತ ಹೇಳಿ. ಇನ್ ದಿಸ್ ಪ್ರೋಸೆಸ್, ಈ ಪ್ರೋಸೆಸ್ ನಲ್ಲಿ ಯಾವ ರೀತಿ ನಾವು ಮೆಟಲ್ ಸ್ಪ್ರೇಯಿಂಗ್ ಅನ್ನು ಮಾಡ್ತೀವಿ ಅಂದ್ರೆ, molten particles of metals are sprayed on a surface which are properly degreased and grit blasted. molten metals ಅನ್ನ, ಅರ್ಥ ಆಯ್ತಾ ಮಕ್ಕಳೇ, molten metals ಅನ್ನ ಕಾಂಪೋನೆಂಟ್ ಮೇಲೆ ಸ್ಪ್ರೇ ಮಾಡ್ತಕ್ಕಂಥ ಸರ್ಫೇಸ್. ಬಟ್ ನೀವು ಸ್ಪ್ರೇ ಮಾಡೋದಕ್ಕಿಂತ ಮೊದಲೇ ಏನಾಗಿರ್ಬೇಕು, ಅದು ಡಿಗ್ರೀಸ್ ಆಗಿರ್ಬೇಕು, ಗ್ರಿಟ್ ಬ್ಲಾಸ್ಟ್ ಆಗಿರ್ಬೇಕು. ಅಂದ್ರೆ ಸರ್ಫೇಸ್ ಥರೋಲಿ ಕ್ಲೀನ್ಡ್ ಆಗಿರ್ಬೇಕು. ಆಗಿದ್ರೆ ಮಾತ್ರ ಅದು ಮೆಟಲ್ ಸ್ಪ್ರೇಯಿಂಗ್ಗೆ ಸೂಕ್ತವಾದಂಥದ್ದು. ಅಂದ್ರೆ ಇಲ್ಲಿ ಮೋಲ್ಟಾನ್ ಮೆಟಲ್ ಪಾರ್ಟಿಕಲ್ಸ್ ಅನ್ನೇ ನಾವೇನ್ ಮಾಡ್ತೀವಿ, ಅದರ ಮೇಲೆ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ಯಾವುದೇ ರೀತಿ ಆಯಿಲಿಂಗು ಇರಬಾರ್ದು, ಸರ್ಫೇಸ್ ಆಯಿಲಿಂಗ್ ಇರಬಾರ್ದು, ಸರ್ಫೇಸ್ ರಸ್ಟ್ ಹಿಡಿದಿರಬಾರ್ದು, ಸರ್ಫೇಸ್ ಥರೋಲಿ ಗ್ರಿಟ್ ಬ್ಲಾಸ್ಟ್ ಆಗಿ ಕ್ಲೀನ್ ಆಗಿರ್ಬೇಕು. ನಾನು ಹಿಂದೆ ಸರ್ಫೇಸ್ ಕ್ಲೀನಿಂಗ್ ಅಲ್ಲಿ ಹೇಳಿದ್ದೀನಿ, ಗ್ರಿಟ್ ಬ್ಲಾಸ್ಟ್, ಸ್ಯಾಂಡ್ ಬ್ಲಾಸ್ಟ್, ಮೆಟಲ್ ಬ್ಲಾಸ್ಟ್, ಯಾವ್ಯಾವ ಮೆಥಡ್ ಅಲ್ಲಿ ಸರ್ಫೇಸ್ ಕ್ಲೀನಿಂಗ್ ಮಾಡ್ತೀವಿ ಅಂತ ಹೇಳಿ. ದಿಸ್ ಇಸ್ ಒನ್ ಆಫ್ ದಿ ನಾನ್ ಮೆಟಾಲಿಕ್ ಕೋಟಿಂಗ್. ಕಾಮನ್ ಮೆಟಲ್ ಸ್ಪ್ರೇಯಿಂಗ್, ಯಾವ ಮೆಟಲ್ ಅನ್ನ ನಾವು ಸ್ಪ್ರೇ ಮಾಡ್ತೀವಿ ಅಂತಂದ್ರೆ, ತುಕ್ಕಿಡಿಯೋದನ್ನ ತಡೆಗಟ್ಟಲಿಕ್ಕೆ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಆಗಿ ಕಾಪರ್ ಅನ್ನ ಸ್ಪ್ರೇ ಮಾಡ್ತೀವಿ, ಜಿಂಕ್ ಅನ್ನ ಸ್ಪ್ರೇ ಮಾಡ್ತೀವಿ, ಬ್ರಾಸು, ಕಾರ್ಬನ್ ಸ್ಟೀಲು, ಸ್ಟೈನ್ಲೆಸ್ ಸ್ಟೀಲ್, ಈ ರೀತಿ ಬೇರೆ 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 ವೆರೈಟಿ ಆಫ್ ಮೆಟಲ್ಸ್ ಅನ್ನ ಟು ಪ್ರಿವೆಂಟ್ ದ ಕರೋಷನ್ ಮೆಟಲ್ ಸ್ಪ್ರೇಯಿಂಗ್ ಪ್ರೋಸೆಸ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಪ್ರೋಸೆಸ್ ದಟ್ ಇಸ್ ಕಾಲ್ಡ್ ಸಿಮೆಂಟೇಷನ್ಸ್ ಅಂತ ಬರುತ್ತೆ ಮಕ್ಕಳೇ. ಇದು ಕೂಡ ಒಂದು ಮೆಟಾಲಿಕ್ ಕೋಟಿಂಗ್ ಪ್ರೋಸೆಸ್. ಈ ಸಿಮೆಂಟೇಷನ್ಸ್ ಪ್ರೋಸೆಸ್ ನಲ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಸಿಮೆಂಟೇಷನ್ ಪ್ರೋಸೆಸ್ ಫಾರ್ ಪ್ರೊಟೆಕ್ಟಿಂಗ್ ಮೆಟಲ್ ಸರ್ಫೇಸ್. 3 ತರ ಸಿಮೆಂಟೇಷನ್ಸ್ ಪ್ರೋಸೆಸ್ ಇದೆ. ಅಂದ್ರೆ ಸರ್ಫೇಸ್ ಅನ್ನ ರಸ್ಟ್ ಹಿಡಿದಾಗೆ ತಡೆಗಟ್ಟಲಿಕ್ಕೆ, ಮೆಟಲ್ ಸರ್ಫೇಸ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಅದು ಯಾವುದು ಅಂದ್ರೆ ಸಿಯರ್ಡೈಸಿಂಗ್ ಅಂತ ಒಂದು ಕರಿತೀವಿ, ಇನ್ನೊಂದು ಕ್ಯಾಲೋರೈಸಿಂಗ್ ಅಂತ ಕರಿತೀವಿ, ಅನದರ್ ಒಂದು ಕ್ರೋಮೈಸಿಂಗ್ ಅಂತ ಕರಿತೀವಿ. ನೋಡಿ ಮಕ್ಕಳ, ಇಲ್ಲಿ 3 ಇದೆ. ಸಿಯರ್ಡೈಸಿಂಗ್ ಅಂದ್ರೆ ಜಿಂಕ್ ಕೋಟಿಂಗ್, ಕ್ಯಾಲೋರೈಸಿಂಗ್ ಅಂದ್ರೆ ಅಲ್ಯೂಮಿನಿಯಂ ಕೋಟಿಂಗ್, ಕ್ರೋಮೈಸಿಂಗ್ ಅಂದ್ರೆ ಕ್ರೋಮಿಯಂ ಕೋಟಿಂಗ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಈಗ ಒಂದೊಂದಾಗೆ ನಾವು ಸ್ಟೆಪ್ ಬೈ ಸ್ಟೆಪ್ 3 ಒಂದ್ಸಲಿ ನೋಡೋಣ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅಂತೇಳಿ. ನಾವು ಕಮ್ ಸಿಯರ್ಡೈಸಿಂಗ್. ಜಿಂಕ್ ಕೋಟಿಂಗ್. The workpiece are initially prepared by acid pickling and grit blasting. ಯಾವುದೇ ವರ್ಕ್ ಪೀಸಸ್ ಅನ್ನ ಮಕ್ಕಳ ನೀವು ಬಿಫೋರ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಮೊದಲು ಏನ್ ಮಾಡ್ಬೇಕು ಮಕ್ಕಳೇ, ಅದನ್ನ ಪಿಕ್ಲಿಂಗ್ ಮಾಡಿ, ಗ್ರಿಟ್ ಬ್ಲಾಸ್ಟಿಂಗ್ ಮಾಡಿ, ಸರ್ಫೇಸ್ ಅನ್ನ ಥರೋಲಿ ಏನ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಮಾಡ್ಬೇಕಾಗುತ್ತೆ. ಇದು ಆದ್ಯ ಕರ್ತವ್ಯ, ಫಸ್ಟ್ ಡ್ಯೂಟಿ ಬಿಫೋರ್ ಗೋಯಿಂಗ್ ಟು ದಿ ಪ್ರೋಸೆಸ್ ಆಫ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್. ಪಿಕ್ಲಿಂಗ್ ಆರ್ ಗ್ರಿಟ್ ಬ್ಲಾಸ್ಟಿಂಗ್ ಅನ್ನ ಮಾಡ್ತಾರೆ. ದೆನ್ ಪ್ಲೇಸ್ ಇನ್ ಎ ರೊಟೇಟಿಂಗ್ ಸ್ಟೀಲ್ ಬ್ಯಾರಲ್ ಕಂಟೈನಿಂಗ್ ಎ ಜಿಂಕ್ ಪೌಡರ್. ಮತ್ತೆ ಆ ಕಾಂಪೋನೆಂಟ್ ಅನ್ನ ಏನ್ ಮಾಡ್ತಾರೆ ಮಕ್ಕಳೇ, ಒಂದು ಸ್ಟೀಲ್ ಬ್ಯಾರಲ್ ಒಳಗಡೆ ಹಾಕ್ತಾರೆ. ಸ್ಟೀಲ್ ಬ್ಯಾರಲ್ ಒಳಗಡೆ ಹಾಕಿ ಆ ಕಾಂಪೋನೆಂಟ್ ಜೊತೆಗೆ ಏನನ್ನ ಮಿಶ್ರಣ ಮಾಡಿರ್ತಾರೆ ಅಂದ್ರೆ ಜಿಂಕ್ ಪೌಡರ್ ಅನ್ನ ಹಾಕ್ತಾರೆ. ಯಾವ ಪೌಡರ್ ಅನ್ನ ಹಾಕ್ತಾರೆ? ಜಿಂಕ್ ಪೌಡರ್.
ದೆನ್ ಹೀಟೆಡ್ ಟು ಎ ಟೆಂಪರೇಚರ್ ಆಫ್ 370 ಡಿಗ್ರಿ ಸೆಂಟಿಗ್ರೇಡ್. ನಂತರ ಏನ್ ಮಾಡ್ತಾರೆ, 370 ಡಿಗ್ರಿ ಸೆಂಟಿಗ್ರೇಡ್ಗೆ ಆ ಬ್ಯಾರಲ್ ಅನ್ನ ಏನ್ ಮಾಡ್ತಾರೆ, ಹೀಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬ್ಯಾರಲ್ ಒಳಗಡೆ ಇರ್ತಕ್ಕಂತ ನಿಮ್ಮ ಕಾಂಪೊನೆಂಟು ಮತ್ತೆ ಈ ಜಿಂಕ್ ಪೌಡರ್ ಮೆಲ್ಟ್ ಆಗುತ್ತೆ. ಎಲ್ಲಿವರೆಗೆ? 370 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ. ದ ಟೈಮ್ ಟೇಕನ್ ಫಾರ್ ದ ಕೋಟಿಂಗ್ ಡಿಪೆಂಡ್ಸ್ ಆನ್ ದ ಥಿಕ್ನೆಸ್ ಆಫ್ ದ ಕೋಟ್. ಇಲ್ಲಿ 370 ಡಿಗ್ರಿಗೆ ನೀವು ಕಾಯಿಸ್ತಾ ಇರ್ತಿರಲ್ಲ, ಅದ್ರದ್ದು ಟೈಮ್ ಎಷ್ಟು ಕೊಡ್ಬೇಕು ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ನಿಮಗೆ ನಿಮ್ಮ ಕಾಂಪೋನೆಂಟ್ ಮೇಲೆ ಎಷ್ಟು ಕೋಟಿಂಗ್ ಆಗಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಕೋಟಿಂಗ್ ನಿಮ್ಮ ಮೆಟಲ್ ಕಾಂಪೋನೆಂಟ್ ಜಾಬ್ ಮೇಲೆ ಆಗಬೇಕು, ಅದರ ಆಧಾರದ ಮೇಲೆ ಟೈಮ್ ಕ್ಯಾನ್ ಬಿ ಡಿಪೆಂಡ್ಸ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ನಾವು ದ ಹೀಟೆಡ್ ಪೌಡರ್ ಬಾಂಡ್ಸ್ ಟು ದ ಪೆರಸ್ ವರ್ಕ್ ಪೀಸ್ by diffusions and forms a odd even layer iron or zinc intermetallic compound. ನೋಡಿ ಮಕ್ಕಳೇ, ಇದೇನಾಗುತ್ತೆ, ಹೀಟ್ ಆಗಿರುತ್ತಲ್ಲ ಒಳಗಡೆ ಜಿಂಕ್ ಪೌಡರ್ ಬ್ಯಾರಲ್ ಒಳಗಡೆಗೆ ಕಾಂಪೋನೆಂಟ್ ಜೊತೆ ಸೇರಿಸಿ ಅದು ಬಾಂಡ್ ಆಗುತ್ತೆ. ಬಾಂಡಿಂಗ್ ಅಂದ್ರೆ ಅಂಟ್ಕೊಳ್ತಕ್ಕಂಥದ್ದು. ಯಾವುದಕ್ಕೆ? ಈ ಪೆರಸ್ ವರ್ಕ್ ಪೀಸ್ ಮೇಲೆ ಯಾವ ರೀತಿ ಬೈ ಡಿಫ್ಯೂಷನ್ಸ್ ಹೋಗಿ ಇಳ್ಕೊಂಡು ಅದ್ರ ಮೇಲೆ ಅಂಟ್ಕೊಂಡ್ಬಿಡುತ್ತೆ, ಗಟ್ಟಿಯಾಗೆ ಅಂಟ್ಕೊಂಡ್ಬಿಡುತ್ತೆ. And it forms a odd even layer of iron or zinc. ಅದ್ರ ಮೇಲೆ ಏನೀಗ ಜಿಂಕ್ ಹಾಕಿದ್ರೆ ಅದ್ರ ಮೇಲೆ ಒಂದು ಜಿಂಕ್ ಇಂಟರ್ಮೆಟಾಲಿಕ್ ಕಾಂಪೌಂಡ್ ಕೋಟ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರೋಸೆಸ್ ಆಫ್ ಸಿಯರ್ಡೈಸಿಂಗ್. ನೆಕ್ಸ್ಟ್ ನಾವು ಕಮ್ ಟು ದಿ ಕ್ಯಾಲರೈಸಿಂಗ್. ಸಿಯರ್ಡೈಸಿಂಗ್ ಅಂದ್ರೆ ಜಿಂಕ್, ಕ್ಯಾಲರೈಸಿಂಗ್ ಅಂದ್ರೆ ಅಲ್ಯೂಮಿನಿಯಂ ಕೋಟಿಂಗ್. ಇಟ್ ಈಸ್ ವೆರಿ ಸಿಮಿಲರ್ ಟು ಸಿಯರ್ಡೈಸಿಂಗ್ ಪ್ರೋಸೆಸ್, ಬಟ್ ದ ಪೌಡರ್ ಯೂಸ್ಡ್ ಇಸ್ ಅಲ್ಯೂಮಿನಿಯಂ. ಇಲ್ಲಿ ಪೌಡರ್ ಅನ್ನ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಮತ್ತೆ ಅಲ್ಲಿ ಹೀಟಿಂಗ್ ಟೆಂಪರೇಚರ್ 350 ಡಿಗ್ರಿ ಇತ್ತು, ಇಲ್ಲಿ 850 ಡಿಗ್ರಿಯಿಂದ 1000 ಡಿಗ್ರಿ ವರೆಗೆ ಟೆಂಪರೇಚರ್ ಅನ್ನು ನಾವು ಯೂಸ್ ಮಾಡ್ತೀವಿ. ದಿಸ್ ಈಸ್ ಯೂಸ್ಡ್ ಟು ಪ್ರೊಟೆಕ್ಟ್ ಸ್ಟೀಲ್ ಕಾಂಪೋನೆಂಟ್ಸ್ ಫ್ರಮ್ ಕರೋಷನ್ಸ್. ಸ್ಟೀಲ್ ಕಾಂಪೋನೆಂಟ್ ಅನ್ನ ತುಕ್ಕು ಹಿಡಿಯೋದ್ರಿಂದ ತಪ್ಪಿಸ್ಲಿಕ್ಕೆ ಈ ಕ್ಯಾಲರೈಸಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ದಿಸ್ ಪ್ರೋಸೆಸ್ ಇಸ್ ರಿಕ್ವೈರ್ಸ್ ಹೈಯರ್ ಟೆಂಪರೇಚರ್ ಅಂಡ್ ಹೈಯರ್ ಹ್ಯೂಮಿಡಿಟಿ ದೆನ್ ಸಿಯರ್ಡೈಸಿಂಗ್. ಸೊ ಸಿಯರ್ಡೈಸಿಂಗ್ ಗೆ ಕಂಪೇರ್ ಮಾಡಿದಾಗ ನೀವು ಆಗ್ಲೇ ನೋಡಿದ್ರಿ, ಸಿಯರ್ಡೈಸಿಂಗ್ ಅಲ್ಲಿ 350 ಡಿಗ್ರಿ ಇತ್ತು, ಇಲ್ಲಿ 850ರಿಂದ 1000 ಡಿಗ್ರಿ ಟೆಂಪರೇಚರ್ ವರೆಗೆ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಮತ್ತೆ ಹೈಯರ್ ಹ್ಯೂಮಿಡಿಟಿ ಕಂಪೇರ್ ಟು ದಿ ಸಿಯರ್ಡೈಸಿಂಗ್ ಪ್ರೋಸೆಸ್. ಅನದರ್ ಒನ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ರೋಮೈಸಿಂಗ್. ಇವೆಲ್ಲ ಮೆಟಾಲಿಕ್ ಕೋಟಿಂಗ್ ಮೆಥಡ್ಸ್ ಮಕ್ಕಳ. ಸೊ ಕ್ರೋಮೈಸಿಂಗ್ ಅಂದ್ರೆ ಕ್ರೋಮಿಯಂ ಕೋಟಿಂಗ್ ಮಾಡೋದು ಮಕ್ಕಳೇ. ದಿಸ್ ಪ್ರೊವೈಡ್ಸ್ ಕ್ರೋಮಿಯಂ ರಿಚ್ ಸರ್ಫೇಸ್. ಇಲ್ಲಿ ಸರ್ಫೇಸ್ ಆಫ್ ದ ಮೆಟಲ್ ಮೇಲೆ ಕ್ರೋಮಿಯಂ ಸರ್ಫೇಸ್ ಅನ್ನ ಮಾಡ್ತೀವಿ. ಕ್ರೋಮ್ ಪ್ಲೇಟೆಡ್ ಅಂತ ನೀವು ಕೇಳ್ತಿರಲ್ಲ, ಆ ರೀತಿ ಕ್ರೋಮಿಯಂ ರಿಚ್ ಸರ್ಫೇಸ್ ನಾವು ಮಾಡ್ತೀವಿ. ಯಾವ ರೀತಿ ಅಂದ್ರೆ, ಇನ್ ದಿಸ್ ಪ್ರೋಸೆಸ್ chromized is the work is to be chromized is backed with aluminum oxide and chromium powder in a temperature of 1300 degree centigrade to 1400 degree centigrade in an atmosphere of hydrogen to prevent oxidations of chromium. ಈ ಪ್ರೋಸೆಸ್ ಕ್ರೋಮೈಸಿಂಗ್ ಕೋಟಿಂಗ್ ಮಾಡ್ತಕ್ಕಂಥದ್ದು ಮಕ್ಕಳೇ, ದಟ್ ಮೀನ್ಸ್ ಬ್ಯಾಕ್ಡ್ ಅಂತ ಕರಿತೀವಿ. ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಕ್ರೋಮಿಯಂ ಪೌಡರ್ ಅನ್ನ 1300ರಿಂದ 1400 ಡಿಗ್ರಿ ಟೆಂಪರೇಚರ್ಸ್ ನಲ್ಲಿ ಹೈಡ್ರೋಜನ್ ಇರತಕ್ಕಂತ ಅಟ್ಮಾಸ್ಫಿಯರ್ ನಲ್ಲಿ ಅದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿ ಏನ್ ಮಾಡ್ತೀವಿ, ಕೋಟ್ ಮಾಡ್ತೀವಿ. ಯಾಕೆ ಈ ರೀತಿ ಹೀಟ್ ಮಾಡ್ತೀವಿ ಅಂದ್ರೆ ಆಕ್ಸಿಡೇಷನ್ಸ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಮಕ್ಕಳೇ. ಈ ಆಕ್ಸಿಡೇಷನ್ಸ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಅಟ್ಮಾಸ್ಫಿಯರಿಕ್ ಆಫ್ ಹೈಡ್ರೋಜನ್ಸ್ ನಲ್ಲಿ ಈ ಒಂದು ಪ್ರೋಸೆಸ್ ನಾವು ಮಾಡ್ತೀವಿ. ದಿಸ್ ಪ್ರೋಸೆಸ್ ಇಸ್ ಎಕ್ಸ್ಪೆನ್ಸಿವ್ ಅಂಡ್ ಡ್ಯೂ ಟು ದಿಸ್ ರೀಸನ್ ಇಟ್ ಈಸ್ ಯೂಸ್ಡ್ ಓನ್ಲಿ ಇನ್ ಪ್ಲೇಸ್ ವೇರ್ ಎಕ್ಸ್ಟ್ರೀಮ್ ಪ್ರೊಟೆಕ್ಷನ್ಸ್ ಇಸ್ ರಿಕ್ವೈರ್ಡ್. ಇದೊಂದು ಸ್ವಲ್ಪ ಕಾಸ್ಟ್ಲಿ ಪ್ರೋಸೆಸ್. ಹಾಗಾಗಿ ನಮಗೆ ಎಲ್ಲಿ ಎಕ್ಸ್ಟ್ರೀಮ್ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ, ಮಾಡಬೇಕಾಗುತ್ತೆ, ಅಂತ ಸ್ಥಳದಲ್ಲಿ ಈ ಕ್ರೋಮೈಸಿಂಗ್ ಕೋಟಿಂಗ್ ಅನ್ನು ನಾವು ಮಾಡ್ತೀವಿ. ಕ್ರೋಮಿಯಂ ಕೋಟಿಂಗ್ ಅನ್ನ ಮಾಡ್ತೀವಿ. ಇವಿಷ್ಟು ಮಕ್ಕಳೇ ಸೊ ಮೆಟಲ್ ಕೋಟಿಂಗ್ ಮೆಥಡ್ಸ್. ಸೊ ಇನ್ ನಾವು ಕಮ್ ಟು ದಿ ವಾಟ್ ಆರ್ ಆಲ್ ದ ಮೆಟಲ್ ದಟ್ ರೆಸಿಸ್ಟ್ ಕರೋಷನ್ಸ್. ಯಾವ್ಯಾವ ಮೆಟಲ್ ಕರೋಷನ್ಸ್ ಅನ್ನ ರೆಸಿಸ್ಟ್ ಮಾಡುತ್ತೆ? ನಿಮ್ಗೆ ಗೊತ್ತು, ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ಲೆಡ್ ಅಂಡ್ ಸ್ಟೈನ್ಲೆಸ್ ಸ್ಟೀಲ್, ಕ್ರೋಮಿಯಂ ಆರ್ ಕರೋಷನ್ಸ್ ರೆಸಿಸ್ಟೆಂಟ್ ಮೆಟಲ್. ಕೇಳ್ಬೋದು ಯಾರ ಯಾವ ಮೆಟಲ್ ಕರೋಷನ್ಸ್ ಅನ್ನ ತಡೆಗಟ್ಟುತ್ತೆ? ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ಲೆಡ್, ಸ್ಟೈನ್ಲೆಸ್ ಸ್ಟೀಲ್, ಕ್ರೋಮಿಯಂ ಎಕ್ಸೆಟ್ರಾ ಆರ್ ದ ಕರೋಷನ್ಸ್ ರೆಸಿಸ್ಟೆಂಟ್ ಮೆಟಲ್. Metals that resist corrosion ಅಲ್ಲಿ ಕಾಪರ್. When copper is exposed to
atmosphere pollutions. For a long time, the surface develop a green coating called patina. ನೀವು ಕಾಪರ್ನ ತಾಮ್ರವನ್ನ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿಟ್ಬಿಟ್ರೆ ಸುಮಾರು ಲಾಂಗ್ ಟೈಮ್ ಅದ್ರ ಮೇಲೆ ಒಂದು ಲೇಯರ್ ಕೆಳನೀಲಿ ಲೇಯರ್ ಕೋಟ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ ನಾವು? ಪ್ಯಾಟಿನಾ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾಟಿನಾ ಅಂತ ನಾವು ಕರಿತೀವಿ. ದಿಸ್ ಕೋಟಿಂಗ್ ಇಸ್ ಕಾಸ್ಡ್ ಬೈ ದ ಆಕ್ಷನ್ ಆಫ್ ಆಸಿಡ್ ಇನ್ ಅಟ್ಮಾಸ್ಫಿಯರ್ ಪ್ರೊಟೆಕ್ಟ್ ದ ಸರ್ಫೇಸ್ ಆಫ್ ದಿ ಕಾಪರ್. ಇದು ಪ್ಯಾಟಿನಾ ಹೇಗೆ ಕಾಸಸ್ ಆಗುತ್ತೆ ಅಂದ್ರೆ, ಅಟ್ಮಾಸ್ಫಿಯರಿಕ್ ನಲ್ಲಿ ಇರತಕ್ಕಂತ ಆಸಿಡ್ ನಲ್ಲಿ ಮಿಶ್ರಣ ಆಗಿ ಈ ಒಂದು ಕೋಟು ಕಾಪರ್ ಸರ್ಫೇಸ್ ಮೇಲೆ ಏನಾಗುತ್ತೆ? ಪ್ಯಾಟಿನಾ ಲೇಯರ್ ಕ್ರಿಯೇಟ್ ಆಗುತ್ತೆ. ಇದು ಕಾಪರ್ ತುಕ್ಕು ಹಿಡಿದೇ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ. ಅರ್ಥ ಆಯ್ತಾ? ಕಾಪರ್. ನೆಕ್ಸ್ಟ್ ಜಿಂಕ್. ಎ ಕಾರ್ಬೊನೇಟ್ ಕೋಟಿಂಗ್ ಫೌಂಡ್ ಆನ್ ದ ಸರ್ಫೇಸ್. ದಿಸ್ ಕೋಟಿಂಗ್ ಇಸ್ ಗ್ರೇ ಇನ್ ಕಲರ್ ಲೈಕ್ ದ ಕಲರ್ ಆಫ್ parent metal itself. This coating does not crack or peel up due to the variation of temperature. For this reason, zinc is excellent exterior building material and it gives excellent protections when coated on steel. ನೋಡಿ ಮಕ್ಕಳೇ, ಈ ಜಿಂಕು ಇದು ಒಂದು ಕರೋಷನ್ ರೆಸಿಸ್ಟೆಂಟ್ ಮೆಟಲ್, ತುಕ್ಕಿಡಿಯಲ್ಲ. ಹಾಗಾಗಿ ಇದನ್ನ ನಾವು ಜಿಂಕ್ ಕೋಟಿಂಗ್ ಎಲ್ಲ ಮಾಡ್ಲಿಕ್ಕೆ ನಾವು ಬಳಸ್ತೀವಿ. ಮೆಟಲ್ ಅಂದ್ರೆ ಇದು ಕಾರ್ಬೊನೇಟಿಂಗ್ ಕೋಟಿಂಗ್ ಮಾಡುತ್ತೆ. ಮತ್ತೆ ಗ್ರೇನ್ ಕಲರ್ ಅಂದ್ರೆ ಯಾವ ಮೆಟಲ್ ಗ್ರೇ ಕಲರ್, ವೈಟೀಸ್ ಕಲರ್ ಬರುತ್ತೆ, ಯಾವುದೇ ರೀತಿ ಕ್ರ್ಯಾಕ್ ಆಗಲ್ಲ, ವೇರಿಯೇಷನ್ಸ್ ಇರಲ್ಲ. ಟೆಂಪರೇಚರ್ ವೇರಿಯೇಷನ್ಸ್ ಆದ್ರೂ ವೇರಿಯೇಷನ್ಸ್ ಆಗಲ್ಲ, ಕ್ರ್ಯಾಕ್ ಆಗಲ್ಲ. ಫಾರ್ ದಿಸ್ ರೀಸನ್ ಜಿಂಕ್ ಇಸ್ ಎ ಎಕ್ಸಲೆಂಟ್ ಎಕ್ಸ್ಟೀರಿಯರ್ ಬಿಲ್ಡಿಂಗ್. ಸೊ ಇಟ್ ಈಸ್ ಎ ಎಕ್ಸಲೆಂಟ್ ಪ್ರೊಟೆಕ್ಷನ್ಸ್ ವೆನ್ ಕೋಟೆಡ್ ಆನ್ ಸ್ಟೀಲ್. ಸ್ಟೀಲ್ಗೆ ನೀವೇನಾದ್ರು ಕೋಟ್ ಮಾಡಿದ್ರೆ ಎಕ್ಸಲೆಂಟ್ ಪ್ರೊಟೆಕ್ಷನ್ಸ್. ಅನದರ್ ಒನ್ ಇಸ್ ಕಾಲ್ಡ್ ಅಲ್ಯೂಮಿನಿಯಂ. ಇಟ್ ಈಸ್ ಎ corrosion resistant metal also. ಅಲ್ಯೂಮಿನಿಯಂ ಅಂಡ್ ಇಟ್ಸ್ alloys have a great affinity for oxygen. ನೋಡಿ, ಅಲ್ಯೂಮಿನಿಯಂ ಮತ್ತೆ ಇದ್ರ ಅಲ್ಲ ಇದೆಯಲ್ಲ, ಇದು ಆಕ್ಸಿಜನ್ ಇಂದ ಆಗ್ತದಲ್ಲ ಆಕ್ಸಿಡೇಷನ್ಸ್, ಅದು ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಿದೆ. ಯಾವ್ದ್ರಲ್ಲಿ? ಅಲ್ಯೂಮಿನಿಯಂ ಅಲ್ಲಿ. ದ ಸರ್ಫೇಸ್ ಕ್ವಿಕ್ಲಿ ಡೆವಲಪ್ ಎ ಥಿನ್ ಟ್ರಾನ್ಸ್ಪರೆಂಟ್ ಫಿಲಮ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಅದನ್ನ ಅಲ್ಯೂಮಿನಾ ಅಂತ ಕರಿತೀವಿ. ಇದನ್ನ ನೀವು ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದ್ರ ಮೇಲೆ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅದನ್ನ ಅಲ್ಯೂಮಿನಾ ಅಂತ ಕರಿತೀವಿ. which are prevent further oxidations and retain bright appearance. ಯಾವಾಗ ಅಲ್ಯೂಮಿನಿಯಂ ಕೋಟ್ ಆಯ್ತು ಅಲ್ಯೂಮಿನಿಯಂ ಸರ್ಫೇಸ್ ಮೇಲೆ ಅಥವಾ ಅಲ್ಯೂಮಿನಿಯಂ ಅಲಾಯ್ಸ್ ಮೇಲೆ, ಅದು ಫರ್ದರ್ ತುಕ್ಕಿಡಿತಕ್ಕಂಥದ್ದು, ಆಕ್ಸೈಡ್ ಫಾರ್ಮ್ ಆಗ್ತಕ್ಕಂಥದ್ದು, ಆಕ್ಸಿಡೇಷನ್ಸ್ ಆಗ್ತಕ್ಕಂಥದ್ದನ್ನ ಪ್ರಿವೆಂಟ್ ಮಾಡುತ್ತೆ, ತುಕ್ಕಿಡಿಯೋದ್ರಿಗೆ ಕಾಪಾಡುತ್ತೆ. ದ ಆಕ್ಸೈಡ್ ಫಿಲಮ್ ಆಫ್ ಅಲ್ಯೂಮಿನಿಯಂ and its alloys can be artificially thickened by a process called anodizing. ಈ ಒಂದು ಥಿಕನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಇದೆ ಆರ್ಟಿಫಿಷಿಯಲ್ ಅಲ್ಲಿ. ಅದು ಯಾವ ಪ್ರೋಸೆಸ್ ಅಂತ ಕರೆದ್ರೆ ಅನೋಡೈಸಿಂಗ್ ಅಂತ ನಾವು ಅದನ್ನ ಕರಿತೀವಿ. Another metal, lead. Lead is one of the most corrosion resistant metal for all metals. ಎಲ್ಲಾ ಮೆಟಲ್ಸ್ ಗಿಂತ ಮೋಸ್ಟ್ corrosion ಆಂಟಿ corrosive ಟ್ರೀಟ್ಮೆಂಟ್ ಅಲ್ಲಿ ಬಳಸ್ತಕ್ಕಂಥ ಮೆಟಲ್ ಯಾವ್ದಾರ ಒಂದಿದೆಯಪ್ಪ ಅಂದ್ರೆ ಅದು lead. A large quantity of a lead is used as a seething material for underground telephone cables. Underground telephone cables ಬರುತ್ತಲ್ಲ, ಅದಕ್ಕೆ ಸೀಥಿಂಗ್ ಮಾಡ್ಲಿಕ್ಕೆ ಈ lead ಅನ್ನ ನಾವು ಬಳಸ್ತೀವಿ. The white oxide film resulting from exposure to the atmosphere prevent further attack. ಇದರಲ್ಲಿ ಒಂದು ವೈಟ್ ಆಕ್ಸೈಡ್ ಫಿಲಮ್ ಫಾರ್ಮ್ ಆಗುತ್ತೆ. ಗೊತ್ತಾಯ್ತಾ? ಇದರಿಂದ ಏನಾಗುತ್ತೆ, ಈ ಅಟ್ಮಾಸ್ಫಿಯರಿಕ್ ಇಂದ ಆಗ್ತಕ್ಕಂಥ ತುಕ್ಕು ಹಿಡಿಯೋದನ್ನ ಏನ್ ಮಾಡುತ್ತೆ, ಇದು ಅಟ್ಯಾಕ್ ಆಗೋದನ್ನ ತಡೆಗಟ್ಟುತ್ತೆ. ನೀವು ನೋಡಿರ್ಬೋದು, ಆಸಿಡ್ ಹಾಕಿದ್ರು ಕೂಡ ಲೆಡ್ ಏನು ತುಕ್ಕು ಹಿಡಿಯಲ್ಲ. ಹಾಗಾಗಿ ಲೆಡ್ ಆಸಿಡ್ ಬ್ಯಾಟ್ರಿಗಳೆಲ್ಲ ನಾವು ಲೆಡ್ ಅನ್ನೇ ನಾವು ಬಳಸ್ತಕ್ಕಂಥದ್ದು. ಮತ್ತೆ ಪೈಂಟ್ಸ್ ನಲ್ಲಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಲೆಡ್ ಅನ್ನ ಬಳಸ್ತಾರೆ. ದಟ್ಸ್ ವೈ ಬೇಗ ಇದು ಕರೋಷನ್, ಮೋಸ್ಟ್ ಕರೋಷನ್ ರೆಸಿಸ್ಟೆಂಟ್ ಮೆಟಲ್ ಕಂಪೇರಿಂಗ್ ಟು ದಿ ಆಲ್ ಮೆಟಲ್. ಬೇರೆ ಎಲ್ಲ ಮೆಟಲ್ಗಳಿಗೆ ಕಂಪೇರ್ ಮಾಡಿದ್ರೆ ಮೆಟಲ್ ದಟ್ ರೆಸಿಸ್ಟ್ ಕರೋಷನ್ ಬೆಸ್ಟ್ ಮೆಟಲ್ ಅಂದ್ರೆ ಲೆಡ್. ಇನ್ನು ಸ್ಟೈನ್ಲೆಸ್ ಸ್ಟೀಲ್, ಇಟ್ ಇಸ್ ಹೈ ಸ್ಟ್ರಕ್ಚರಲ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ರೆಸಿಸ್ಟೆಂಟ್ ಟು ಕರೋಷನ್ಸ್. ಸ್ಟೈನ್ಲೆಸ್ ಸ್ಟೀಲ್ ಅಂತ ನೀವೆಲ್ಲ ಕೇಳಿರ್ತೀರಿ ಮಕ್ಕಳೇ. ಸ್ಟೈನ್ಲೆಸ್ ಸ್ಟೀಲು ಎಲ್ಲ ಕಡೆನೂ ನಾವು ಬಳಸ್ತೀವಿ. ಈ ಸ್ಟೈನ್ಲೆಸ್ ಸ್ಟೀಲು ಒಂದು ಮುಖ್ಯವಾದಂತ ಆಂಟಿ ಕರೋಸಿವ್ ಟ್ರೀಟ್ಮೆಂಟ್ ಅನ್ನ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಸ್ಟೈನ್ಲೆಸ್ ಸ್ಟೀಲ್.
ತುಕ್ಕು ಹಿಡಿಯಲ್ಲ, ಇದಕ್ಕೆ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗಲ್ಲ. ನೋಡಿರ್ತೀವಿ ನಿಮ್ಮ ಮನೇಲಿ ಇರ್ತಕ್ಕಂಥ ಐಟೆನ್ಸಿಲ್ ಸ್ಟೈನ್ಲೆಸ್ ಎಸ್ ಎಸ್, ಇಟ್ ಹ್ಯಾಸ್ ಎ ಹೈ ಸ್ಟ್ರಕ್ಚರಲ್ ಸ್ಟ್ರೆಂತ್ ಆಸ್ ವೆಲ್ ಆಸ್ ರೆಸಿಸ್ಟೆಂಟ್ ಟು ಕರೋಷನ್. ತುಕ್ಕು ಹಿಡಿಯೋದನ್ನ ಇದು ತಡೆಗಟ್ಟುತ್ತೆ. ಹಾಗಾಗಿ ಇದನ್ನ ಯುಟೆನ್ಸಿಲ್ಸ್ ನಲ್ಲಿ, ಹಾಸ್ಪಿಟಲ್ ನಲ್ಲಿ, ಡೈರಿ ಪ್ರೊಡಕ್ಟ್ಸ್ ನಲ್ಲಿ ಇಂಥ ಕಡೆ ಎಲ್ಲ ಸ್ಟೈನ್ಲೆಸ್ ಸ್ಟೀಲ್ಸ್ ನಾವು ಯಥೇಚ್ಛವಾಗಿ ನಾವು ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಫಾರ್ ಕೆಮಿಕಲ್ ಪ್ಲಾಂಟ್. ನೋಡಿ, ಕೆಮಿಕಲ್ ಪ್ಲಾಂಟ್ ನಲ್ಲಿ, ಫುಡ್ ಪ್ರೊಸೆಸಿಂಗ್ ಪ್ಲಾಂಟ್ ನಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಯೂಸ್ಡ್ ಎಕ್ಸ್ಟೆನ್ಸಿವ್ಲಿ ಫಾರ್ ನಿಕ್ಕಲ್ ಪ್ಲೇಟಿಂಗ್. ನಿಕ್ಕಲ್ ಪ್ಲೇಟಿಂಗ್ ಮಾಡುವಾಗ ಇಟ್ ಹ್ಯಾಸ್ ಹೈ ರೆಸಿಸ್ಟೆಂಟ್ ಟು ಕೆಮಿಕಲ್ ಅಟ್ಯಾಕ್. ಕೆಮಿಕಲ್ ಅಟ್ಯಾಕ್ ತಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಇದೆ. ವೆನ್ ಅಲಾಯ್ಡ್ ವಿತ್ ಕಾಪರ್ ಇನ್ ದ ಪ್ರಪೋರ್ಷನ್ ಆಫ್ 2:1, ಕಾಪರ್ ಜೊತೆ ಅಲಾಯ್ಡ್ ಮಾಡಿದ್ರೆ ಅಂದ್ರೆ 2:1 ಅಂದ್ರೆ ನಿಕ್ಕಲ್ 2/3, ನಿಕ್ಕಲ್ 2/3, ಅದನ್ನ ಮೊನೈಲ್ ಮೆಟಲ್ ಅಂತ ಕರಿತೀವಿ. ವೆನ್ ಅಲಾಯ್ಡ್ ವಿತ್ ಕಾಪರ್ ಇನ್ ದ ಪ್ರಪೋರ್ಷನ್ ಆಫ್ 2:1, that metal is called monomer metal is produced, which is extremely resistant to corrosion, particularly to sea water and acid. ಮೊನೈಲ್ ಮೆಟಲ್ ಅನ್ನ sea water ಮತ್ತೆ ಆಸಿಡ್ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಜಾಸ್ತಿ ಬಳಕೆಗೆ ನಾವು ಬಳಸ್ತಕ್ಕಂಥ ಒಂದು ಮೆಟಲ್ ಮೊನೈಲ್ ಮೆಟಲ್ ಅಂತ. ದಟ್ ಇಸ್ ಕಾಲ್ಡ್ ನಿಕ್ಕಲ್. ಯಾವುದು? ನಿಕ್ಕಲ್. ಸ್ಟೈನ್ಲೆಸ್ ಸ್ಟೀಲ್ ಆದ್ಮೇಲೆ ನಿಕ್ಕಲ್. ಇಟ್ ಈಸ್ ನಿಕ್ಕಲ್ ಪ್ಲೇಟಿಂಗ್ ಅನ್ನ ಮಾಡ್ತೀವಿ. ಸೊ ಇದನ್ನ ಕಾಪರ್ ಜೊತೆ ಹಲ್ಲಾಯ್ ಮಾಡಿ ಮೊನೈ ಮೆಟಲ್ ಅಂತ ನಾವು ಬಳಸ್ತೀವಿ. ಇಟ್ ಈಸ್ ಪ್ರೊಡ್ಯೂಸ್ಡ್ ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ರೆಸಿಸ್ಟೆಂಟ್ ಟು ಕರೋಷನ್ಸ್, ಪರ್ಟಿಕ್ಯುಲರ್ಲಿ ಇನ್ ಸಿ ವಾಟರ್ ಅಂಡ್ ಆಸಿಡ್. ನಿಕ್ಕಲ್ ಅನ್ನ ಬಳಸ್ತಕ್ಕಂಥದ್ದು ನಿಕ್ಕಲ್ ಪ್ಲೇಟಿಂಗ್ ಅನ್ನ ಮಾಡೋದಕ್ಕೆ. ಇನ್ನೊಂದು ಕ್ರೋಮಿಯಂ. ಒನ್ ಆಫ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಯೂಸಸ್ ಇಸ್ ಫಾರ್ ಎಲೆಕ್ಟ್ರೋಪ್ಲೇಟಿಂಗ್ ಮೆಟಾಲಿಕ್ ಸರ್ಫೇಸ್. ಮೆಟಾಲಿಕ್ ಸರ್ಫೇಸ್ ಅನ್ನು ಎಲೆಕ್ಟ್ರೋಪ್ಲೇಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಕ್ರೋಮಿಯಂ ಅನ್ನು ನಾವು ಬಳಸ್ತೀವಿ. ಇಟ್ ಈಸ್ ಹೈಲಿ ರೆಸಿಸ್ಟೆಂಟ್ ಟು ದ ಇನ್ಫ್ಲೂಯೆನ್ಸ್ ಆಫ್ ಕರೋಷನ್ ಅಂಡ್ ಇಟ್ ರಿಟೈನ್ಸ್ ಇಟ್ಸ್ ಹೈ ಪಾಲಿಶ್ ಅಂಡ್ ಕಲರ್ ಫಾರ್ ಲಾಂಗ್ ಪೀರಿಯಡ್. ಇದ್ರ ಕಲರ್, ಇದು ಕೋಟಿಂಗ್ ಲಾಂಗ್ ಪೀರಿಯಡ್ ವರೆಗೆ ಇರುತ್ತೆ. ಸೊ ಇದಿಷ್ಟು ಮಕ್ಕಳೇ ಇಂಪಾರ್ಟೆಂಟ್. ಕರೋಷನ್ ರೆಸಿಸ್ಟೆಂಟ್ ಕಾಪರ್ ಇರ್ಬೋದು, ಲೆಡ್ ಇರ್ಬೋದು, ಕ್ರೋಮಿಯಂ ಇರ್ಬೋದು, ನಿಕ್ಕಲ್ ಇರ್ಬೋದು, ಸ್ಟೈನ್ಲೆಸ್ ಸ್ಟೀಲ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಇಲ್ಲ ಕಾಪರ್ ಅನ್ನ ರೆಸಿಸ್ಟೆಂಟ್ ಮಾಡತಕ್ಕಂಥ ಮೆಟಲ್ಸ್ ನಾವು ಅನೇಕ ಬಳಕೆಗಳಲ್ಲಿ ಇವುಗಳನ್ನ ಯೂಸ್ ಮಾಡ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದಿಸ್ ಸಮ್ ಟೆಸ್ಟ್ ಪೋರ್ಷನ್. ವಾಟ್ ಈಸ್ ಕರೋಷನ್? Corrosion is the slow and continuous eating away of metallic components by chemical or electrochemical action. State 3 purposes for protecting the metal components from corrosion: for maximum life, accuracy, and utility. Name the two broad groups methods of employed for preventations of corrosions. ಯಾವ group? ಒಂದು metallic coatings, ಇನ್ನೊಂದು non-metallic coatings. Name 5 commonly used metallic corrosion resistant coating. Hot dipping, galvanizing, electroplating, cladding, metal spraying, cementations. ಅದರಲ್ಲಿ cementations ನಲ್ಲಿ ಮೂರಿದೆ: searidizing, chromizing ಅಂತ ಹೇಳಿ. ಸೊ ಅದನ್ನು ನಾವಿಲ್ಲಿ ಕನ್ಸಿಡರ್ ಅನ್ನ ಮಾಡ್ತೀವಿ. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಇದೆ ನೋಡೋಣ. ಮೆಟಲ್ ಕೋಟಿಂಗ್ಸ್, ಮೆಟಲ್ ಕೋಟಿಂಗ್ ಪ್ರೋಸೆಸ್. ಒಂದ್ ಕಡೆ ಮೆಟಲ್ ಕೋಟಿಂಗ್, ಇನ್ನೊಂದ್ ಕಡೆ ಪ್ರೋಸೆಸ್. ಈಗ ಮ್ಯಾಚ್ ಮಾಡಿದ್ರೆ, ಈಗ ಅಲ್ಯೂಮಿನಿಯಂ ಪೌಡರ್ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ಪ್ರೋಸೆಸ್ ನಲ್ಲಿ? ಇಟ್ ಈಸ್ ಯೂಸ್ಡ್ ಇನ್ ಕ್ಯಾಲೋರೈಸಿಂಗ್. ಸಿ. ಕ್ರೋಮಿಯಂ ಪೌಡರ್, ಎ ಕ್ರೋಮೈಸಿಂಗ್. ವೆರಿ ಗುಡ್. ಜಿಂಕ್ ಪೌಡರ್, ಸಿಯರ್ಡೈಸಿಂಗ್. ಅಲ್ಯೂಮಿನಿಯಂ ಅಂಡ್ ಕ್ರೋಮಿಯಂ ಪೌಡರ್ ಎರಡನ್ನು ಬೇಕ್ ಮಾಡಿ ಯೂಸ್ ಮಾಡ್ತಕ್ಕಂಥದ್ದು, ದಟ್ ಈಸ್ ಕ್ರೋಮೈಸಿಂಗ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ನೇಮ್ ದ 5 ಕರೋಷನ್ ರೆಸಿಸ್ಟೆಂಟ್ ಮೆಟಲ್. ಈಗ ಆಗ್ಲೇ ಹೇಳಿದೀನಿ: ಕಾಪರ್, ಜಿಂಕ್, ಅಲ್ಯೂಮಿನಿಯಂ, ಲೆಡ್, nickel, chromium, stainless steel, like that. The oxide film formed on the surface of the aluminum due to oxidation is called aluminum alumina. Aluminum oxide ಅಥವಾ alumina ಅಂತ ನಾವು ಕರೀತೀವಿ. The coating formed on the surface of the copper due to the action of the acid is called, copper ಮೇಲೆ ಆಗ್ತಕ್ಕಂಥದ್ದು patina. ಏನಂತ ಕರಿತೀವಿ? patina ಅಂತ ನಾವು ಕರಿತೀವಿ. The most corrosion resistant metal is lead. Match the following corrosion resistant metal. Process ಇದೆ, uses ಇದೆ, methods ಇದೆ. Searidizing process ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಸೊ searidizing, ಇಲ್ಲಿ ಬನ್ನಿ ಮಕ್ಕಳೇ, ಈ provides a good base for subsequent painting. And methods, a metal powder coating process. ಎರಡನೇದು electroplating ಗೆ C ಬನ್ನಿ, for obtaining a decorative and protective coating with another metallic coating. Components to be processed are dipped in the electrolyte
the component work as the cathode and an anode is immersed in the electrolyte. Yeah, it's the correct. More money cladding. The base metal and the covering metal can be drawn into smaller section cladding nalli. Method ಯಾವ ರೀತಿ? Preparing a composite billets with a base metal and coating of corrosion resistant metal. ನಾಲ್ಕನೇದಕ್ಕೆ ಬನ್ನಿ, galvanizing for structural works, bolts, nuts used in the atmosphere. So ಅದಕ್ಕೆ ಮೆಥಡ್ ಯಾವ ರೀತಿ? ಸೊ dipped in molten zinc after pickling. Fifth one ಬನ್ನಿ ಮಕ್ಕಳೇ, metal spraying ಬನ್ನಿ. So for building up worn out surface and protect. Method ಯಾವ ರೀತಿ? So spraying molten metal particles on the prepared surface. So these are all the some questions for revision purposes. ಇದಲ್ಲದೆ ಅನೇಕ ಅಸೈನ್ಮೆಂಟ್ ಕ್ವಶನ್ಸ್ ಫಾರ್ವರ್ಡ್ ಮಾಡಿದೀನಿ ಮಕ್ಕಳೇ. ಮತ್ತೆ ಇದಕ್ಕೊಂದು MCQ ಅನ್ನ ನಿಮಗೆ ರಿವಿಷನ್ ಮಾಡ್ತೀನಿ. ಮತ್ತೆ ಈ ಅಸೈನ್ಮೆಂಟ್ MCQ ಕ್ವಶನ್ಸ್ ಬರಸ್ಪಿಲ್.com ನಲ್ಲಿ ಥರ್ಡ್ ಸೆಮ್ ನಲ್ಲಿ ಎಲ್ಲ ಕ್ವಶನ್ಸ್ ಇದೆ. ನಿಮೀನಲ್ಲಿ ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. ಅನೇಕ ಪ್ರಶ್ನೆಗಳು ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇವೆಲ್ಲವನ್ನ ಅಟೆಂಡ್ ಮಾಡಿ. ಏನೇ ಡೌಟ್ಸ್ ಇದ್ರೆ ನನಗೆ ಕ್ಲಾರಿಫೈ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ ಮಕ್ಕಳೇ. ಧನ್ಯವಾದ.